ಆಧ್ಯಾತ್ಮಿಕ ಪ್ರವಚನಕ್ಕೆ ಆಗಮಿಸಿರುವ ಸಕಲ ಬಸವ ಭಕ್ತಾದಿಗಳಲ್ಲಿಯೂ ಇಂದಿನ ಶುಭೋದಯ ಮುಂಜಾನೆಯ ಎಲ್ಲರಿಗೂ ನಮಸ್ಕಾರಗಳು. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಎಂಬುದೇ ಭಕ್ತಿ ಕಾಣ. ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವ ಕಲ್ಯಾಣವು ಅನುಭವದ ಶರಣ ಸಂಕುಲ. ಕೈಯಲ್ಲಿ ಕಾಯಕ, ಮನದಲ್ಲಿ ದೇವನ ನೆನಹು ಹಾಗೂ ಹೃದಯದಲ್ಲಿ ಪರಮ ಪ್ರೇಮ ತುಂಬಿಕೊಂಡು ಸರಳ ಸುಂದರ ಜೀವನವನ್ನು ಬಾಳಿದವರು ಶರಣರು. ಪರಮ ಸತ್ಯವನ್ನು ಅರಿತು ಪರಮ ಶಾಂತಿಯನ್ನು ಅನುಭವಿಸಿದವರು, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದವರು. ಇಂತಹ ಶರಣರು ಬಾಳಿದ ಪಾವನಧರೆ ಬಸವ ಕಲ್ಯಾಣ. ಇಂತಹ ಪುಣ್ಯಕ್ಷೇತ್ರದಲ್ಲಿ ಮಹಾತ್ಮ ಬಸವೇಶ್ವರರ 75ನೆಯ ಜಾತ್ರಾ ಅಮೃತ ಮಹೋತ್ಸವದ ನಿಮಿತ್ತ ಶರಣರ ಜೀವನ ಕುರಿತು ಆಧ್ಯಾತ್ಮಿಕ ಪ್ರವಚನದ ಉದ್ಘಾಟನೆಯ ಸಮಾರಂಭ. ಕಂಗಳ ನೋಟ ಕರಸ್ಥಲದ ಪ್ರಾಣ, ಕಂಗಳ ನೋಟ ಕರಸ್ಥಲದ ಪ್ರಾಣ, ಕಂಗಳ ನೋಟ ಕರಸ್ಥಲದ ಪ್ರಾಣ. ಅಂಗವಿಕಾರ ನಿರ್ವಿಕಾರವಾಯಿತೋ, ಅಂಗವಿಕಾರ ನಿರ್ವಿಕಾರವಾಯಿತೋ. ಸಂಗ ಸುಖ ನಿಸ್ಸಂಗವಾಯಿತೋ, ಸಂಗ ಸುಖ ನಿಸ್ಸಂಗವಾಯಿತೋ. ಕಂಗಳ ನೋಟ ಕರಸ್ಥಲದ ಪ್ರಾಣ, ಕಂಗಳ ನೋಟ ಕರಸ್ಥಲದ ಪ್ರಾಣ. ಹೆಂಗೂಸೆಂಬ ಭಾವ ಬಯಲ ಬೆರಾಸಿತೋ, ಹೆಂಗೂಸೆಂಬ ಭಾವ ಬಯಲ ಬೆರಾಸಿತೋ. ಕಲಿದೇವರ ದೇವ ನಿಮ್ಮನೊಲಿಸಿ ವಚ್ಚತ್ತ ಮೋದ, ಕಲಿದೇವರ ದೇವ ನಿಮ್ಮನೊಲಿಸಿ ವಚ್ಚತ್ತ ಮೋದ. ಮಹಾದೇವಿ ಅಕ್ಕನ ಪಾದವನೆನೆದು, ಮಹಾದೇವಿ ಅಕ್ಕನ ಪಾದವನೆನೆದು ಬದುಕಿದೆನು, 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 ಬದುಕಿದೆನು. ಕಂಗಳ ನೋಟ ಕರಸ್ಥಲದ ಪ್ರಾಣ, ಕಂಗಳ ನೋಟ ಕರಸ್ಥಲದ ಪ್ರಾಣ. ಅಂಗವಿಕಾರ ನಿರ್ವಿಕಾರವಾಯಿತೋ, ಅಂಗವಿಕಾರ ನಿರ್ವಿಕಾರವಾಯಿತೋ. ಸಂಗ ಸುಖ ನಿಸ್ಸಂಗವಾಯಿತೋ, ಸಂಗ ಸುಖ ನಿಸ್ಸಂಗವಾಯಿತೋ. ಕಂಗಳ ನೋಟ ಕರಸ್ಥಲದ ಪ್ರಾಣ. ಹೆಂಗೂಸೆಂಬ ಭಾವ ಬಯಲ ಬೆರಾಸಿತೋ, ಹೆಂಗೂಸೆಂಬ ಭಾವ ಬಯಲ ಬೆರಾಸಿತೋ. ಕಲಿದೇವರ ದೇವ ನಿಮ್ಮನೊಲಿಸಿ ವಚ್ಚತ್ತ ಮೋದ, ಕಲಿದೇವರ ದೇವ ನಿಮ್ಮನೊಲಿಸಿ ವಚ್ಚತ್ತ ಮೋದ. ಮಹಾದೇವಿ ಅಕ್ಕನ ಪಾದವನೆನೆದು, ಮಹಾದೇವಿ ಅಕ್ಕನ ಪಾದವನೆನೆದು ಬದುಕಿದೆನು ನಾ, ಬದುಕಿದೆನು, ಬದುಕಿದೆನು, ಬದುಕಿದೆನು. ಕಂಗಳ ನೋಟ ಕರಸ್ಥಲದ ಪ್ರಾಣ. ಅಂಗವಿಕಾರ ನಿರ್ವಿಕಾರವಾಯಿತೋ. ಸಂಗ ಸುಖ ನಿಸ್ಸಂಗವಾಯಿತೋ, ಸಂಗ ಸುಖ ನಿಸ್ಸಂಗವಾಯಿತೋ. ಕಂಗಳ ನೋಟ ಕರಸ್ಥಲದ ಪ್ರಾಣ, ಕಂಗಳ ನೋಟ, ಕಂಗಳ ನೋಟ, ಕಂಗಳ ನೋಟ ಕರಸ್ಥಲದ ಪ್ರಾಣ. ಧನ್ಯವಾದಗಳು. ಶ್ರೀ ಮಹಾತ್ಮ ಬಸವೇಶ್ವರವರ 75ನೆಯ ಜಾತ್ರಾ ಅಮೃತ ಮಹೋತ್ಸವದ ನಿಮಿತ್ತ ಆಯೋಜನೆ ಮಾಡಿರ್ತಕ್ಕಂಥ
ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಗುರುಬಸವೇಶ್ವರ ಸಂಸ್ಥಾನ ಮಠ ಹುಲಸೂರಿನ ಪರಮ ಪೂಜ್ಯರಾಗಿರುವ ಶಿವಾನಂದ ಮಹಾಸ್ವಾಮಿಗಳ ಪಾದಚರಣಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಅನುಭವ ಮಂಟಪದ ಸಂಚಾಲಕರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಪಾದಚರಣಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ನಮ್ಮೆಲ್ಲರನ್ನ ಆಧ್ಯಾತ್ಮಿಕ ಪ್ರವಚನ ನೀಡಲಿರುವ ಪರಮ ಪೂಜ್ಯ ಶ್ರೀ ಅಮೃತಾನಂದ ಮಹಾಸ್ವಾಮಿಗಳ ಪಾದಚರಣಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ, ಹಾಗೂ ಈ ವೇದಿಕೆಯ ಮೇಲೆ ಅಧ್ಯಕ್ಷೀಯ ಸ್ಥಾನ ವಹಿಸಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಕೋರ್ಕೆ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿ ಸ್ಥಾನ ವಹಿಸಿರ್ತಕ್ಕಂಥ ಶ್ರೀ ಬಸವೇಶ್ವರ ದೇವಸ್ಥಾನ ವಿಶ್ವಾಸ ಸಮಿತಿ ಬಸವ ಕಲ್ಯಾಣಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಶಿಕಾಂತ್ ದುರ್ಗೆ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರಿರ್ತಕ್ಕಂಥ ಹಾಗೂ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿಯ ಸಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ವಿವೇಕಾನಂದ ಹೊದ್ದೂರೆ ಸರ್ ಅವರೇ, ಮತ್ತು ನಮ್ಮ ನಗರದ ಹೆಸರಾಂತ ನ್ಯಾಯಾಧೀಶರು, ಹಿರಿಯರು, ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ SS ನಾಗರಳೆ ಸರ್ ಅವರೇ, ತಮ್ಮೆಲ್ಲರಿಗೂ ಹಾಗೂ ವಿಶೇಷವಾಗಿ ಈ ಆಧ್ಯಾತ್ಮಿಕ ಪ್ರವಚನಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣೆಯರಿಗೆ ಈ ಮುಂಜಾನೆಯ ಹೃದಯಪೂರ್ವಕ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಮೊಟ್ಟ ಮೊದಲಿಗೆ ಜೀವನದಲ್ಲಿ ನಾವೇನಪ್ಪ ಅಂದ್ರೆ ಸಂಘರ್ಷ ಮಾಡ್ತಾ ನಮ್ಮ ಜೀವನವನ್ನು ಸುಖ ದುಃಖಗಳನ್ನು ಅದನ್ನು ಅನುಭವಿಸ್ತಾ ನಾವೇನಪ್ಪ ಅಂದ್ರೆ ನಮ್ಮ ಜೀವನ ಸಾಗಿಸ್ತಿರ್ತೀವಿ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಕಷ್ಟ ಸುಖಗಳ ಜೊತೆಗೆ ಮನುಷ್ಯನಿಗೆ ಏನು ಬೇಕಾಗಿರ್ತದಂದ್ರೆ ಒಂದು ಅಮೃತ ವಚನ ಅಂತಕ್ಕಂಥದ್ದು ಮನುಷ್ಯನಿಗೆ ಏನಪ್ಪ ಅಂದ್ರೆ ಒಂದು ಮಾರ್ಗದರ್ಶನ ಬೇಕಾಗಿರ್ತದೆ. ಅಂಥ ಮಾರ್ಗದರ್ಶನ ಇವತ್ತೇನಪ್ಪ ಅಂದ್ರೆ ಪರಮ ಪೂಜ್ಯರಿಂದ, ಅದು ವಿಶೇಷವಾಗಿ ಸಿದ್ದೇಶ್ವರ ಸ್ವಾಮಿಗಳ ಒಬ್ಬ ಶಿಷ್ಯರಿಂದ ನಮಗೇನಪ್ಪ ಅಂದ್ರೆ ಅಂಥ ಒಂದು ಕಾರ್ಯ ಏನಪ್ಪ ಅಂದ್ರೆ ನಮಗೆ ಆಗ್ತಾಯಿದೆ ಅಂದ್ರೆ ಅದಕ್ಕೆ ನಾವು ಏನಪ್ಪ ಅಂದ್ರೆ ಎಲ್ಲರೂ ಮನಸಾಪೂರ್ವಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಾನು ಮನದಾಳದಿಂದ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಮತ್ತು ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಭಾಗದಲ್ಲಿಯೇ ಸಾಕಷ್ಟು ಇಂಥ ಸೇವೆಗಳನ್ನು ಮಾಡತಕ್ಕಂಥದ್ದು ಮತ್ತು ನಮ್ಮ ಬಸವ ಕಲ್ಯಾಣ ಇವತ್ತೇನಪ್ಪ ಅಂದ್ರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಆಗಿದೆ ಅಂದ್ರೆ ಅದಕ್ಕೆ ಮೂಲವಾಗಿ ಕಾರಣೀಕರ್ತರು ಯಾರಪ್ಪ ಅಂದ್ರೆ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಸಮಿತಿಯ ಎಲ್ಲ ಸದಸ್ಯರು ಅಂಥೇಳಿ ಏನಪ್ಪ ಅಂದ್ರೆ ನಾನು ಘಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ಭಾಗದಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳವ, ಸರ್ಕಾರದ ಒಂದು ಯೋಜನೆಗಳವ, ಆದರೆ ಇಂಥ ಒಂದು ಬಸವೇಶ್ವರ ದೇವಸ್ಥಾನ ಅಂತ ಒಂದು ಸಮಿತಿ ಏನಪ್ಪ ಅಂದ್ರೆ ಎಲ್ಲಿ ಅದ ಹೇಳ್ರಿ ನೀವು? ಎಲ್ಲಿ ನಾನಂತೂ ನೋಡಿಲ್ಲ. ಉತ್ತರ ಕರ್ನಾಟಕದಾಗ ಇಂಥ ಒಂದು ಸಮಿತಿ ಇದ್ದು ಕಾಲಕ್ರಮೇಣವಾಗಿ ಚುನಾವಣೆಯಾಗಿ ಅಧ್ಯಕ್ಷರ ನಿಯುಕ್ತಿಯಾಗಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಸಾಕಷ್ಟು ತಿಂಗಳ ಏನಪ್ಪ ಅಂದ್ರೆ ಒಂದು 2-3 ಕಾರ್ಯಕ್ರಮ ಏನಪ್ಪ ಅಂದ್ರೆ ಈ ಸಂಘ ಸಂಸ್ಥೆಯಿಂದ ಆಯ್ತು ನಾನು ನೋಡೀನಿ. ಅಂಥ ಒಂದು ಮತ್ತೀಗ ಕೆಲವೇ ದಿನಗಳಲ್ಲಿ ಏನಪ್ಪ ಅಂದ್ರೆ ಅದ್ಧೂರಿಯಾದ 75ನೇಯ ಜಾತ್ರಾ ಕಾರ್ಯಕ್ರಮ ಏನಪ್ಪ ಅಂದ್ರೆ ಆಗ್ತಾಯಿದೆ. ಇಂಥ ಕಾರ್ಯಕ್ರಮ ಆಗ್ಬೇಕಾಯ್ತಪ್ಪ ಅಂದ್ರೆ ಅದಕ್ಕೆ ಮೂಲವಾಗಿ ಬಸವೇಶ್ವರ ದೇವಸ್ಥಾನ ಮತ್ತು ವಿಶ್ವಾಸ ಸಮಿತಿಯ ಸದಸ್ಯರೇ ಮೂಲ ಕಾರಣ ಅಂತಕ್ಕಂಥ ಮಾತೇನಪ್ಪ ಅಂದ್ರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಕಷ್ಟಪಟ್ಟು ನಾನು ರಾತ್ರಿ ಬಂದಿದ್ದೆ. ಅವರೆಲ್ಲ ಏನಪ್ಪ ಅಂದ್ರೆ ತಮ್ಮ ಕೆಲಸ ಒದಗಿಟ್ಟು ಇಂಥ ಒಂದು ಕಾರ್ಯದಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಅವರು ಶ್ರಮ ವಹಿಸ್ತಿದ್ದಾರೆ. ಅದಕ್ಕೆ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಒಂದು ಕರುಣೆ ಏನಪ್ಪ ಅಂದ್ರೆ ಭಗವಂತ ಅವರಿಗೆ ವಿಶೇಷವಾಗಿ ಕರುಣಿಸಲಿ. ವಿಶೇಷವಾಗಿ ಅಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು ಮತ್ತು ಸಹ ಕಾರ್ಯದರ್ಶಿಗಳಾಗಿರ್ಬೋದು, ವಿಶ್ವಾಸ ಸಮಿತಿಯ ಅಧ್ಯಕ್ಷರಾಗಿರ್ಬೋದು, ಎಲ್ಲ ಬಸವೇಶ್ವರ ದೇವಸ್ಥಾನ ಸಮಿತಿಯವರ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಕೂಡ ಅದು ಕಡಿಮೆ. ಈಗ ಇಷ್ಟು ಬೆಳಗ್ಗೆ ಅದಂದ್ರೂ ಕೂಡ 5 ಗಂಟೆಗೆ ಅವ್ರು ಬಂದು
ಮತ್ತು ಎಲ್ಲ ಭಕ್ತರಿಗೆ ಏನಪ್ಪ ಅಂದ್ರೆ ಒಂದು ಉಪಹಾರದ ವ್ಯವಸ್ಥೆನೂ ಕೂಡ ಮಾಡ್ಯಾರ. ಇಷ್ಟೊಂದು ಬೆಳಗ್ಗೆ ಇಂಥ ಒಂದು ಸೇವೆ ಅವ್ರದ್ದೇನಪ್ಪ ಅಂದ್ರೆ ಅದಕ್ಕೆ ಶಬ್ದಗಳೇ ಇಲ್ಲ, ಅಷ್ಟು ವರ್ಣನೆ ಮಾಡ್ತಕ್ಕಂಥ ಒಂದು ಕಾರ್ಯ ಅವರು ಮಾಡ್ತಿದ್ದಾರೆ. ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ಒಂದು ಅಭಿವೃದ್ಧಿ ಕಾರ್ಯನೂ ಕೂಡ ಮುಗಿತಾ ಬಂದಿದೆ. ನಾನು ಒಂದು 2 ಸರ್ತಿ ನನಗೂ ಕರೆದಿದ್ರು, ನಾನು ಹೋಗಿದ್ದೆ. ಅಲ್ಲಿ ಯಾವ ರೀತಿ ಕಲ್ಲು ಹಾಕಬೇಕು, ಯಾವ ರೀತಿ ಗ್ರಾನೈಟ್ ಹಾಕಬೇಕು ಅಂತಕ್ಕಂಥದ್ದೆಲ್ಲ ಚರ್ಚೆ ಮಾಡಿ ಒಳ್ಳೆ ರೀತಿಯಿಂದ ಏನಪ್ಪ ಅಂದ್ರೆ ಜಾತ್ರೆ ಒಳಗಾಗಿ ಏನಪ್ಪ ಅಂದ್ರೆ ಬಸವೇಶ್ವರ ದೇವಸ್ಥಾನ ಕಟ್ಟಡ ಸಂಪೂರ್ಣವಾಗಿ ಮುಗಿಯಲಿದೆ ಎಂಬುದು ಒಂದು ಸಂತೋಷದ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ನನಗೆ ಒಂದು ಅನಿಸಿಕೆ ಹೇಳೋಕ್ಕೆ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ, 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಏನಪ್ಪ ಅಂದ್ರೆ ಕ್ರಾಂತಿ ಆಯಿತು. ಆ ಕ್ರಾಂತಿ ಆದಮೇಲೆ ಏನಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆ ಶರಣರು ಏನಪ್ಪ ಅಂದ್ರೆ ಒಂದು ಶಾಪನೋ ಏನೋ ಗೊತ್ತಿಲ್ಲ, 13, 14, 15ನೇ ಶತಮಾನದ ಒಂದು ಇತಿಹಾಸದ ಪುಟ ತೆಗೆದು ನೋಡಿದಾಗ ಭಾರತ ದೇಶದ ಮೇಲೆ ಏನಪ್ಪ ಅಂದ್ರೆ ಕ್ರಮೇಣವಾಗಿ ಆಕ್ರಮಣಗಳೇ ಆದವು. ಕಲ್ಯಾಣದಲ್ಲಿ ಏನಪ್ಪ ಅಂದ್ರೆ 12ನೇ ಶತಮಾನ ಆದ ಬಳಿಕ ಸಾಕಷ್ಟು ಏನಪ್ಪ ಅಂದ್ರೆ ಅತ್ಯಾಚಾರ ಏನಪ್ಪ ಅಂದ್ರೆ ಇಲ್ಲಿ ನಡೀತು. ತಮಗೆಲ್ಲ ಗೊತ್ತಿರ್ಬೋದು, 13, 14, 15ನೇ ಶತಮಾನದಲ್ಲಿ ಭಾರತ ದೇಶದ ಇತಿಹಾಸ ನೀವು ತೆಗೆದು ನೋಡಿದಾಗ ಪರಕೀಯರ ಆಕ್ರಮಣ ಏನಪ್ಪ ಅಂದ್ರೆ ನಡೀತಿಲ್ಲಿ. ಧರ್ಮದ ವಿರುದ್ಧ ಏನಪ್ಪ ಅಂದ್ರೆ ಒಂದು ಹೋರಾಡ್ತಕ್ಕಂಥ ಕಾರ್ಯ ಏನಪ್ಪ ಅಂದ್ರೆ ನಡೀತು. ಒಂದು ಉದಾಹರಣೆ ಕೊಡಬೇಕಾದ್ರೆ ಮೊಘಲರ ಆಕ್ರಮಣ ಆಯಿತು, ಬ್ರಿಟಿಷರ ಆಕ್ರಮಣ ಆಯಿತು. ಕ್ರಮೇಣ ಏನಪ್ಪ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಕಲೆ ಸಂಪತ್ತಿಗೆ ಏನಪ್ಪ ಅಂದ್ರೆ ಒಂದು ಹೊಡೆತ ಏನಪ್ಪ ಅಂದ್ರೆ ಬಿತ್ತು. ಸುಮಾರು 1,00,000 ಮಂದಿರ ಏನಪ್ಪ ಅಂದ್ರೆ ಧ್ವಂಸ ಅದು. ಇಲ್ಲಿ ಒಂದು ರಿಪೋರ್ಟ್ ಹೇಳ್ತದೆ, ಔರಂಗಜೇಬನ ಒಂದು ಆಕ್ರಮಣದಿಂದ ಸುಮಾರು 1,00,000 ಭಾರತ ದೇಶದಲ್ಲಿರ್ತಕ್ಕಂಥ ದೇವಸ್ಥಾನಗಳೇನಪ್ಪ ಅಂದ್ರೆ ಧ್ವಂಸ ಆಯಿತು. ಈ ಧರ್ಮದ ವಿರುದ್ಧ ಏನಪ್ಪ ಅಂದ್ರೆ ಷಡ್ಯಂತ್ರ ನಡೀತು. ಇಲ್ಲೇ ಬಸವ ಕಲ್ಯಾಣದಲ್ಲಿ ಏನಪ್ಪ ಅಂದ್ರೆ ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಗೋರಟಾದಲ್ಲಿ ಒಂದು ಸ್ಮಾರಕ ಮಾಡ್ಯಾರ, ತಮಗೆಲ್ಲ ಗೊತ್ತಿರ್ಬೋದು. ಅಲ್ಲೇನಪ್ಪ ಅಂದ್ರೆ ರಜಾಕಾರ ಹಾವಳಿಯಾಗಿ ಸಾಕಷ್ಟು ನಮ್ಮ ಜನ ಏನಪ್ಪ ಅಂದ್ರೆ ತಮ್ಮ ಪ್ರಾಣ ಏನಪ್ಪ ಅಂದ್ರೆ ಕೊಟ್ಟರು. ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಒಂದು ಹೋರಾಟ ಆಯಿತು ಸ್ವತಂತ್ರ ಸಂದರ್ಭದಲ್ಲಿ, ತಮ್ಗೆ ಗೊತ್ತಿರ್ಬೋದು. ಆ ಜಲಿಯನ್ ಅಮೃತ್ಸರದಾಗ ಅದ. ಹಿಂಗೆ ಏನಪ್ಪ ಅಂದ್ರೆ ಒಂದು ಮೈದಾನ ಇತ್ತು, ಅಲ್ಲೇನಪ್ಪ ಅಂದ್ರೆ ಶಾಂತ ರೀತಿಯಿಂದ ಜನ ಹೋರಾಟ ಮಾಡ್ತಿದ್ರು. ಜನರಲ್ ಡಯರ್ ಅಂತಕ್ಕಂಥ ಒಂದು ಈ ಭಾರತ ದೇಶದ ಜನರು ಮಹಿಳೆಯರು ಏನೂ ಅಲ್ಲಾರ್ದೇನಪ್ಪ ಅಂತಂದ್ರೆ ಗುಂಡಿನ ಸುರಿಮಳೆ ಸಲ್ಲಿಸ್ತಾನೆ. ಸುಮಾರು 10,000 ಜನ ಏನಪ್ಪ ಅಂದ್ರೆ ಅಲ್ಲಿ ಸತ್ತರು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ನಾವು ಇತಿಹಾಸ ಪುಟದಿಂದ ತಿಳ್ಕೊತೀವಿ. ಇಂಥ ಒಂದು ಧರ್ಮದ ಜಗಳದ ಮಧ್ಯೆ ಬಸವಾದಿ ಶರಣರು ಎಂಥ ಮಾತು ಹೇಳ್ತಾರೆ ನೋಡ್ರಿ. ಧರ್ಮ ಹ್ಯಾಂಗಿರ್ಬೇಕಪ್ಪ ಅಂದ್ರೆ ದಯವೇ ಧರ್ಮಕ್ಕೆ ಮೂಲವಯ್ಯ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದೇನಪ್ಪ ಅಂದ್ರೆ ಬಸವಾದಿ ಶರಣರು 12ನೇ ಶತಮಾನದಾಗೆ ಕೊಟ್ಟರು. ಒಂದು ಧರ್ಮ ನಿರ್ಮಾಣ ಆಗ್ಬೇಕಾಯ್ತಪ್ಪ ಅಂದ್ರೆ ಅದಕ್ಕೆ ಏನಿರ್ಬೇಕು ಅಡಿಪಾಯ ಅಂದ್ರೆ ದಯೆ ಅಂತಕ್ಕಂಥದ್ದು ಬೇಕು. ಆದರೆ ಕೆಲವೊಂದು ಧರ್ಮಗಳು ಅವಾಗ ಅತ್ಯಾಚಾರಕ್ಕೆ ಏನಪ್ಪ ಅಂದ್ರೆ ಅವರು ಮಾರಕವಾಗಿ ಏನಪ್ಪ ಅಂದ್ರೆ ಅದರ ಅಸ್ತ್ರವಾಗಿ ಬಳಸ್ತಕ್ಕಂಥ ಸಂದರ್ಭ ಏನಪ್ಪ ಅಂದ್ರೆ ನಾವು ನೋಡಿದೆವು. ಅದಕ್ಕೇನಪ್ಪ ಅಂದ್ರೆ ಬಸವಾದಿ ಶರಣರು 12ನೇ ಶತಮಾನದಿಗೆ ಅವ್ರಿಗೆ ಗೊತ್ತಿತ್ತೇನಪ್ಪ ಅನ್ನಿಸ್ತದೆ, ಇಂಥ ಒಂದು ಕಠಿಣವಾದ ಕಾಲ ಏನಪ್ಪ ಅಂದ್ರೆ ಬರ್ಬೋದು. ಅದಕ್ಕೇನಪ್ಪ ಅಂದ್ರೆ ಅವರು ದಯಾ ಅಂತಕ್ಕಂಥದ್ದು ಧರ್ಮಕ್ಕೆ ಬೇಕು ಅಂತಕ್ಕಂಥ ಮಾತೇನಪ್ಪ ಅಂದ್ರೆ ಅವರು 12ನೇ ಶತಮಾನದಾಗೆ ಏನಪ್ಪ ಅಂದ್ರೆ ಜನರಿಗೆ ಹೇಳಿದ್ರು. ಅಂಥ ದಯಾ ಇರ್ತಕ್ಕಂಥ ಧರ್ಮದೇನಪ್ಪ ಅಂದ್ರೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸಮಾಜ ಒಂದು 20-30 ವರ್ಷ ಆದ ಬಳಿಕ ನಮ್ಮ ಬಸವ ಕಲ್ಯಾಣ ನಮ್ಮ ಸಮಾಜ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ನಾವು ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಬಾಂಗ್ಲಾದೇಶದಲ್ಲಿ ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಒಂದು ಆಕ್ರಮಣ ಆಯಿತು, ಮುಂದೆ ಬರ್ತಕ್ಕಂಥ ನಮ್ಮ ಬಸವ ಕಲ್ಯಾಣದ ಪರಿಸ್ಥಿತಿ ಸುಮಾರು ಇನ್ನೊಂದು 20-30 ವರ್ಷನಾಗ ನಮ್ಮ ಜೀವನದ ನಾವು ಒಂದು ಮಗು ಹುಟ್ಟಿದ ಮೇಲೆ ಮುಂದೆ ಬೆಳೀತಾ ಉದ್ಯೋಗ ಮಾಡ್ತೀವಿ, ಕೊನೆಗೇನಪ್ಪ ಅಂದ್ರೆ ನಾವು ಲಿಂಗೈಕ್ಯ ಕಾಯ್ತೀವಿ. ಆದ್ರೆ ಸಮಾಜನಕ್ಕೂ ನಮಗೆ ಹೆಂಗೆ ವಯಸ್ಸಿದೆ ನೋಡ್ರಿ, ಹಂಗೂ ಕೂಡ ಸಮಾಜಕ್ಕೆ ವಯಸ್ಸಿದೆ, ದೇಶಕ್ಕೆ ವಯಸ್ಸಿದೆ. ದೇಶಕ್ಕೆ ನಮ್ಮ ಕೊಡುಗೆ ಏನು ಅಂತಕ್ಕಂಥದ್ದು ನಾವೇನಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ವಿಚಾರ ಮಾಡಬೇಕಾಗ್ತದೆ. ಅದಕ್ಕೆ ಅಂಥ ಸಂದರ್ಭದಲ್ಲಿ ಇಂಥ ಒಂದು ಆಧ್ಯಾತ್ಮಿಕ ಪ್ರವಚನವನ್ನು ಆಯೋಜನೆ ಮಾಡಿ ಜನರಿಗೆ ಏನಪ್ಪ ಅಂದ್ರೆ ಒಂದು ಸಂಸ್ಕೃತಿ ಸಭ್ಯತೆ ಮತ್ತು ನಾವು ಯಾವ ರೀತಿ ಏನಪ್ಪ ಅಂದ್ರೆ ನಮ್ಮ ಜೀವನ ಸಾಗಿಸಬೇಕು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಹೇಳ್ಕೊಡ್ತಿದಾರಲ್ಲ, ಅಂಥ ಪ್ರವಚನಕಾರರಿಗೆ ಮತ್ತು ಆಯೋಜನೆ ಮಾಡಿರ್ತಕ್ಕಂಥ ಈ ಆಯೋಜಕರಿಗೂ ಕೂಡ ನಾನು ನನ್ನ ತುಂಬು ಹೃದಯದ ಒಂದು ಧನ್ಯವಾದಗಳನ್ನು ಹೇಳಿ, ನಾನು ಹೆಚ್ಚು ಸಮಯ ತೊಗೊಳ್ಳಾರ್ದೇನೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ಇನ್ನೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿ ನಂದು ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಗುರು ಬಸವಲಿಂಗಾಯ ನಮಃ. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ, ಮೃದುವಚನವೇ ಸಕಲ ಜಪಂಗಳಯ್ಯ,
ಮೃದುವಚನವೇ ಸಕಲ ತಪಂಗಳೆಯ, ಸದುವಿನವೇ ಸದಾಶಿವನ ಒಲಿಮೆಯ, ಕೂಡಲ ಸಂಗಮದೇವನಂತಲ್ಲದೊಲ್ಲನಯ್ಯ. ಇಂದಿನ ಈ ಪವಿತ್ರವಾದಂಥ ವೇದಿಕೆಯನ್ನು ಅಲಂಕರಿಸಿದ ಭಕ್ತಿ, ಜ್ಞಾನ, ವೈರಾಗ್ಯದ ತ್ರಿಮೂರ್ತಿಗಳು ಆಸೀನರಾಗಿದ್ದಾರೆ. ಅವ್ರ ಮೂವರಿಗೂ ಅವರ ವಂದಿಸಿ ಈ ವೇದಿಕೆ ಮೇಲೆ ಅಧ್ಯಕ್ಷ ಸ್ಥಾನ ವಹಿಸಿದ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯ ಅಧ್ಯಕ್ಷರಾದಂಥ ಶ್ರೀ ಬಸವರಾಜ್ ಕೂರ್ಕೆ ಅವರೇ, ಹಾಗೂ ವಿಶ್ವಸ್ತ ಮಂಡಳಿಯ ಅಧ್ಯಕ್ಷರಾದಂಥ ಶಶಿಕಾಂತ್ ದುರ್ಗೆ ನಮ್ಮ ಮಿತ್ರರು ಶಶಿಕಾಂತ್ ದುರ್ಗೆ ಅವರೇ, ಹಾಗೂ ಇದೇ ತಾನೇ ಈ ಒಂದು ಕಾರ್ಯಕ್ರಮವನ್ನು ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಮಿತ್ರರಾದಂಥ ಪಾಟೀಲ್ ಅವರೇ, ಮಹೇಶ್ ಪಾಟೀಲ್, ಹಾಗೂ ನಮ್ಮ ವಿವೇಕಾನಂದ್ ಅವರೇ, ನಿರೂಪಣೆ ಮಾಡಿದಂಥ ತಾಯಿಯವರೇ, ಈ ಪವಿತ್ರವಾದ ನೆಲದಲ್ಲಿ ಆಸೀನರಾದಂಥ ಎಲ್ಲ ಶರಣ ಶರಣೆಯರೇ, ದೇವಸ್ಥಾನ ಪಂಚ ಕಮಿಟಿಯ ಎಲ್ಲ ನಿರ್ದೇಶಕರೇ ಮತ್ತು ಆಡಳಿತ ವರ್ಗದವರು, ಇಂದಿನ ಈ ಕಾರ್ಯಕ್ರಮ ಆಧ್ಯಾತ್ಮಿಕ ಪ್ರವಚನ ಮಾಡಲು ನಮ್ಮ ದೇಶ ಕಂಡಂಥ ಶ್ರೇಷ್ಠ ಸಂತ, ಅಧ್ಯಾತ್ಮ ಮೇರುಗುರಿ ಅನುಭಾವಿಗಳು ಆದಂಥ ಶ್ರೀ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯಂದರು, ಅವರ ಜೊತೆ ಒಡನಾಟ ಮಾಡಿದಂಥವರು, ಅವರ ಸೇವೆ ಮಾಡಿದಂಥ 10-15 ವರ್ಷ ಅವ್ರ ಜೊತೆ ಆಶ್ರಮದಲ್ಲಿದ್ದು ತಮ್ಮ ಸೇವೆಯನ್ನು ಸಲ್ಲಿಸಿದಂಥ ಪೂಜ್ಯ ಅಮೃತಾನಂದ ಸ್ವಾಮಿಗಳು ಬಂದಿದ್ದಾರೆ. ಅಂಥ ಅಮೃತಾನಂದ ಸ್ವಾಮಿಗಳು ಯಾವ ಸಿದ್ದೇಶ್ವರ ಸ್ವಾಮಿಗಳು ಈ ನೆಲದಲ್ಲಿ ಇದೇ ವೇದಿಕೆಯಲ್ಲಿ 1 ತಿಂಗಳು ಪ್ರವಚನ ಮಾಡಿದ್ದಾರೆ, ತಮ್ಮೆಲ್ಲರಿಗೂ ಗೊತ್ತು. ಅದೇ ವೇದಿಕೆಯಲ್ಲಿ ಇವತ್ತು ಅವರ ಶಿಷ್ಯರಾದಂಥ ಅವರ ಸಂಜಾತರಾದಂಥ ಪೂಜ್ಯ ಅಮೃತಾನಂದ ಸ್ವಾಮಿಗಳು ಬಂದು ಒಂದು 10 ದಿವಸ ನಮ್ಮ ಬಸವ ಕಲ್ಯಾಣದಲ್ಲಿ ಈ ಪ್ರವಚನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಈ ಪ್ರವಚನ ಕಾರ್ಯಕ್ರಮಗಳು ನಮ್ಮ ತನು ಮನ ಭಾವಗಳ ಶುದ್ಧೀಕರಣಕ್ಕೆ ಬಹಳ ಅವಶ್ಯವಾದಂಥ ಕಾರ್ಯಕ್ರಮಗಳು. ಪ್ರವಚನ ಅಕ್ಕ ಮಾಧವಿ ಹೇಳ್ತಾರೆ, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ನನ್ನ ತನು ಶುದ್ಧವಾಯಿತು, ಅಯ್ಯ ನನ್ನ ಅನುಭಾವಿಗಳ ಸಂಘದಿಂದ ನನ್ನ ಮನ ಶುದ್ಧವಾಯಿತು, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ನನ್ನ ಭಾವ ಶುದ್ಧವಾಯಿತು, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ನನ್ನ ಪ್ರಾಣ ಶುದ್ಧವಾಯಿತು. ಅದಕ್ಕಾಗಿ ಈ ತನು ಮನ ಭಾವಗಳ ಶುದ್ಧೀಕರಣ ಮಾಡಿಕೊಳ್ಬೇಕಾದರೆ ನಾವು ಇಂಥ ಆಧ್ಯಾತ್ಮಿಕ ಪ್ರವಚನಗಳು, ಸತ್ಸಂಗಗಳು ಮತ್ತು ಬಸವ ತತ್ವದ ಪ್ರವಚನಗಳು ನಿರಂತರವಾಗಿ ನಾವು ಆಲಿಸಬೇಕು, ಕೇಳಬೇಕು, ನಡೀತಾ ಇರಬೇಕು. ಆ ನಿಟ್ಟಿನಲ್ಲಿ ಬಸವ ಕಲ್ಯಾಣದ ದೇವಸ್ಥಾನ ಪಂಚ ಕಮಿಟಿಯವರು ಅನೇಕ ಕಾರ್ಯಕ್ರಮ ಹೇಳಿದಾಗೆ ಮಹೇಶ್ ಪಾಟೀಲ್ ಹೇಳಿದಾಗೆ ಪ್ರತಿ ತಿಂಗಳು ಯಾವುದೇ ಒಂದು ಕಾರ್ಯಕ್ರಮ ಇಟ್ಕೊಂಡು ಈ ನಮ್ಮ ಬಸವ ಕಲ್ಯಾಣದಲ್ಲಿ ಧರ್ಮದ ಜಾಗೃತಿ, ಬಸವ ತತ್ವ ಪ್ರಚಾರ ಮಾಡ್ತಿದ್ದಾರೆ. ನಿಜಕ್ಕೂ ಅವರ ಒಂದು ಕಾರ್ಯ ನಾವು ಎಲ್ಲರೂ ಮೆಚ್ಚಬೇಕಾಗಿದೆ. ಅವರಿಗೆಲ್ಲರೂ ಸಹಕಾರ ಬೆಂಬಲ ಕೊಡಬೇಕಾಗಿದೆ. ಈ ದರ್ಶನದ ಹೆಚ್ಚಿಗೆ ಸಮಯ ಇಲ್ಲ, ಗುರುಗಳು ಮಾತಾಡಬೇಕು. ಅದಕ್ಕಾಗಿ ನಾನು ಹೆಚ್ಚಿಗೆ ಹೇಳಿದೆ. ಈ ದೇವಸ್ಥಾನ ಪಂಚ ಕಮಿಟಿ ಎಲ್ಲ ನಿರ್ದೇಶಕರಿಗೆ ಮತ್ತು ಸದಸ್ಯರಿಗೆ ನನ್ನ ಧನ್ಯವಾದ ಅರ್ಪಿಸಿ ಮತ್ತು ಕಾರ್ಯಕ್ರಮ ಯಶಸ್ವಿಯಾಗಲಿ. ಮತ್ತು ಈ ನಮ್ಮ ಬಸವ ಭಕ್ತರು ಮತ್ತು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿ ಈ ಪ್ರವಚನ ಲಾಭವನ್ನು ಪಡೆದುಕೊಳ್ಬೇಕಂತೇಳಿ ನಾನು ಆಶಿಸಿ ಎಲ್ಲರಿಗೂ ವಂದಿಸಿ ಮಾತು ಹಿಂಗಾಯಿ ನಮ್ಮ 75ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಆಯುಷ್ಯದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವು ಅತ್ಯಂತ ಸುಂದರವಾಗಿ ಉದ್ಘಾಟನೆಗೊಂಡು ಈ ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯರಿಗೂ ಅತಿಥಿಗಳಿಗೂ ಶರಣಾರ್ಥಿಗಳನ್ನು ತಿಳಿಸುತ್ತಾ ಈ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಆಯೋಜನೆ ಮಾಡುವ ಸೌಭಾಗ್ಯ ನಮಗೆ ದೊರೆತಿದ್ದು ನಮ್ಮ ಪುಣ್ಯ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ 20 ದಿನಗಳ ಈ ಸಮಾರಂಭ ಯಶಸ್ವಿಗೊಳ್ಳಲು ಕೋರುವೆ. ಶರಣಾರ್ಥಿ. ಶ್ರೀ ಗುರುವೇ ಸತ್ಕ್ರಿಯೆಯಾದಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪಾತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ
ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ಕೊರಡು ಕೊನರುವುದು ಬಲು ಬರಡು ಹಯನುವುದು ಕುರುಡಂಗೆ ಕಣ್ಣುಬಹುದು ನಿನ್ನೊಲಿಮೆ ಎಂದರಿದೇನೈ ಗುರುವೇ ಕೃಪೆಯಾಗು. ಧರ್ಮಗುರು ವಿಶ್ವಗುರು ಮಹಾಮಾರಿ ಇಷ್ಟಲಿಂಗ ಜನಕ ಸ್ತ್ರೀ ಕುಲೋದ್ಧಾರಕ ಲಿಂಗಾಯತ ಧರ್ಮ ಸಂಸ್ಥಾಪಕರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂಥ ಮಹಾತ್ಮ ಬಸವನ ಹೃದಯ ಮಂಡಳಿ ಸ್ಮರಿಸಿ ಎಲ್ಲ ಬಸವಾದಿ ಶಿವಶರಣೆಯರನ್ನು ಹಾಗೂ ಜಗತ್ತಿನ ಎಲ್ಲ ದಾರ್ಶನಿಕ ಸಂತ ಮಹಾಂತ ಹೃದಯ ಮಂಡಳಿ ಸ್ಮರಿಸಿ ಆ ಬಸವಾದಿ ಶಿವಶರಣರ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಿರತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ದಿವಸ 1,96,000 ಜನ ಬಸವತತ್ವ ಚರಜಂಗಮರು, 2,32,000 ಜನ ನಿತ್ಯ ಪ್ರಸಾದ ದಾಸೋನು ಸ್ವೀಕರಿಸಿರ್ತಕ್ಕಂಥ ಶಿವಗಣಗಳು, ಅದೇ ರೀತಿಯಾಗಿ 770 ಜನ ಅಮರಗಣಗಳು, 2,85,770 ದಾಸೋಹದ ಮಠಗಳು ಒಳಗೊಂಡಿರ್ತಕ್ಕಂಥ, ಅದೇ ರೀತಿಯಾಗಿ ಕಲ್ಯಾಣದ ವಿಸ್ತೀರ್ಣ 12 ಯೋಜನ ಪರಿಪ್ರಮಾಣ ಅಂತಂದ್ರೆ 70 ಕಿಲೋಮೀಟರ್ 12ನೇ ಶತಮಾನದಾಗ ಕಲ್ಯಾಣದ ವಿಸ್ತೀರ್ಣ ಇತ್ತು. ಅದಕ್ಕಂತ ಭಕ್ತಿ ಸಾಮ್ರಾಜ್ಯವನ್ನು ಮಾಡಿರ್ತಕ್ಕಂಥ ಈ ಒಂದು ಬಸವ ಕಲ್ಯಾಣ ಅವಿಮುಕ್ತ ಕ್ಷೇತ್ರ. ಇಡೀ ಜಗತ್ತಿನಲ್ಲೇ ಮಹಿಳೆಯರು ಮುಕ್ತಿಯನ್ನು ಹೊಂದಿರತಕ್ಕಂಥ ಏಕೈಕ ಸ್ಥಾನ ಯಾವುದಿದ್ರದು ಬಸವ ಕಲ್ಯಾಣ. ಅದಕ್ಕಂತ ಬಸವ ಕಲ್ಯಾಣದ ಬಸವೇಶ್ವರ ದೇವಸ್ಥಾನದ 75ನೇ ಜಾತ್ರಾ ಅಮೃತ ಮಹೋತ್ಸವ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ವಹಿಸ್ಕೊಂಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಗಳ ಪಾದಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಒಂದು ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಅಮೃತಾನಂದ ಸ್ವಾಮೀಜಿಗಳ ಪಾದ ಪದ್ಮಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಒಂದು ತೆರಿಗೆ ವಾಣಿಜ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಮಹೇಶ್ ಪಾಟೀಲ್ ಸರ್ ಅವರಿಗೆ ಸಹಿತ ಶರಣಾರ್ಥಿಗಳನ್ನು ಸಲ್ಲಿಸಿ, ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಕೋರ್ಕೆ ಅವರಿಗೂ ಸಹಿತ ಶರಣಾರ್ಥಿಗಳನ್ನು ಸಲ್ಲಿಸಿ, ಬಸವೇಶ್ವರ ವಿಶ್ವಾಸ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ದುರ್ಗೆ ಸರ್ ಅವರಿಗೆ ಸಹಿತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಇಡೀ ತಮ್ಮ ಜೀವನವನ್ನೇ ಬಸವತತ್ವಕ್ಕಾಗಿ ಒಂದು ನಿವೃತ್ತಿ ಹೊಂದಿಂದ ಅರಿವು ಆಚಾರ ಅನುಭವ ಕೇಂದ್ರವನ್ನು ಸ್ಥಾಪನೆ ಮಾಡಿ ಅನುಭವವನ್ನು ನಡೆಸ್ತಕ್ಕಂಥ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಸುಭಾಷ್ ಚಂದ್ರ ನಾಗಳೆಯರವರಿಗೆ ಸಹಿತ ಶರಣಾರ್ಥಿಯನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಒಂದು ಸ್ವಾಗತವನ್ನು ಕೋರಿರ್ತಕ್ಕಂಥ ವಿವೇಕಾನಂದ ಹೊದಲೂರಿ ಅವರಿಗೆ ಸಹಿತ ಶರಣಾರ್ಥಿಗಳನ್ನು ಸಲ್ಲಿಸಿ, ಬಸವೇಶ್ವರ ಪಂಚ ಕಮಿಟಿಯ ಹಾಗೂ ವಿಶ್ವಾಸ ಸಮಿತಿಯ ಸರ್ವ ಸದಸ್ಯರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ಬಸವೇಶ್ವರ ದೇವಸ್ಥಾನದ ವತಿಯಿಂದ ಜಾತ್ರಾ ಒಂದು 75 ವರ್ಷಗಳ ಕಾಲ ಈ ಒಂದು ಬಸವ ತತ್ವವನ್ನು ಜೀವಂತವಾಗಿ ಇಟ್ಕೊಂಡು ಬಂದಿರತಕ್ಕಂಥ ಈ ಬಸವೇಶ್ವರ ದೇವಸ್ಥಾನಕ್ಕೆ ಪ್ರಥಮದಲ್ಲಿ ಅವರೆಲ್ಲರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, 12ನೇ ಶತಮಾನದಲ್ಲಿ ನೋಡ್ರಿ ಭಾಳ ಜನ ವಚನ ಓದೋದಿಲ್ಲ, ವಚನ ತಿಳ್ಕೊಳೋದಿಲ್ಲ, ಕೇಳಿದ್ದು ನೆನಪಿಟ್ಕೊಳಂಗಿಲ್ಲ. ಅದರ ಸಲುವಾಗಿ ಅನುಭವ ಮಂಟಪ 7 ವರ್ಷ ಇತ್ತು 8 ವರ್ಷ ಇತ್ತು ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕ 76 ವರ್ಷ ಆದರೂ ಇನ್ನೂ ಏನೂ ಸುಧಾರಣೆ ಇಲ್ಲರಿ. ಪಂಚವಾರ್ಷಿಕ ಯೋಜನೆಗಳು ತಂದ್ರೆ ಏನೂ ಸುಧಾರಣೆ ಇಲ್ಲ. ಅದಕ್ಕೆ 5 ವರ್ಷದಾಗ 6 ವರ್ಷದಾಗ ಯಾರು ಬದಲಾಗ್ತಾರೆ ಹೇಳ್ರಿ? ಯಾರು ಬದಲಾಗಿ ಇಲ್ಲಿ ಕುಂತಾರ MA PhD ಮುಗಿದಿರ್ತಾವೆ, ಎಲ್ಲ ಡಿಗ್ರಿ ಮುಗಿದಿರ್ತಾವೆ, ಮತ್ತೆ ಈಚೆ ಕಡೆ ಕೇಳಿ ಈ ಕಡೆ ಬಿಡ್ತಾರೆ. ಆದ್ರೆ 12ನೇ ಶತಮಾನದಲ್ಲಿ 8 ವರ್ಷದಾಗ ಹೆಂಗೆ ಒಂದು ಕ್ರಾಂತಿ ಆಗತ್ತೆ ಅದೆಲ್ಲ ಸುಳ್ಳು. ಅದಕ್ಕೆ ವಚನದಲ್ಲೇ ನಮಗೆ ನೋಡ್ರಿ ಎಲ್ಲ ಉಪನಿಷತ್ತುಗಳ ಸತ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಅದೇ ರೀತಿಯಾಗಿ ಶಾಸ್ತ್ರಗಳು ಪುರಾಣಗಳು ಇವು ಕರೆಯವು ಅಂತ ತಿಳ್ಕೊಳ್ತಾರೆ. ಆದ್ರೆ ಅವು ಎಲ್ಲ ಬೇರೆ ಬೇರೆದವ್ರು ಬರ್ದಾರ. ಆದ್ರೆ ನಮ್ಮ ಶರಣರು ಬರೆದಿರ್ತಕ್ಕಂಥ ವಚನಗಳೇ ಸುಳ್ಳು ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ಏನಂದ್ರೆ ಕೊಟ್ಟಿ ಜನ ಹುಟ್ಟೇವೆಲ್ಲ ಈಗ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಯಾವ ಭಕ್ತಿಗೆ ಬೀಡಾದದು ಕಲ್ಯಾಣ 36 ವರ್ಷ ಅಂತ ನೋಡ್ರಿ. ಭಕ್ತಿಯ ಎಲ್ಲಿ ಎಷ್ಟು ವರ್ಷ ಭಕ್ತಿ ನಡೀತೆ ಅಂದ್ರೆ 36 ವರ್ಷ. ಮತ್ತು ಅನುಭವಕ್ಕೆ ಎಷ್ಟು ವರ್ಷ ನಡೀತೆ ಅಂದ್ರೆ ಅನುಭವಕ್ಕೆ ಶಿವಸದನವಾದದು 27 ವರ್ಷ ಅನುಭವ ಮಂಟಪ ನಡೀತೆ ಅಂತ ತಿಳ್ಕೊಂಡು ವಚನದಲ್ಲಿ ಬರೆದಿರ್ತಕ್ಕಂಥದ್ದು ಐತಿ.
ನಿತ್ಯ ಎಷ್ಟು ವಚನಗಳು ಶಾಂತರ ಸರ್ ವಚನ ಭಂಡಾರಕ್ಕೆ ಸೇರ್ತಿದ್ರು ಅಂದ್ರೆ 1,96,000 ವಚನಗಳು ನಿತ್ಯ ಎಲ್ಲ ಶರಣರು ಬರೋದು ವಚನ ಭಂಡಾರಕ್ಕೆ ಸೇರ್ತಿದ್ವು ಅಂತ. ಇಡೀ ಜಗತ್ತಿನಲ್ಲಿ ನಳಂದ ವಿಶ್ವವಿದ್ಯಾಲಯಕ್ಕೆ ನಾನು ಇಲ್ಲಿ ವಚನ ಸಂಪತ್ತು ಏನಿತ್ತಂದ್ರೆ ಎಲ್ಲ ಕ್ರೋಢೀಕರಣವಾಗಿರ್ತಕ್ಕಂಥದ್ದಿದೆ. ಅದಕ್ಕೆ ಅಂಥ ಒಂದು ಬಸವ ಕಲ್ಯಾಣ ಸಾಮಾನ್ಯ ಅಲ್ಲಿದು. ಯಾಕಂತಂದ್ರೆ ಇಲ್ಲಿ ಮಣ್ಣು, ಇಲ್ಲಿಯ ವಾತಾವರಣ, ಇಲ್ಲಿ ಒಂದು ಸಂಪತ್ತು ಭರಿತವಾಗಿರ್ತಕ್ಕಂಥ ನೆಲ ಏನೈತಲ್ಲ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಅದಕ್ಕೆ ಮೊದಲು ನಮಗೆ ಶರಣರ ಬಗ್ಗೆ ಭಕ್ತಿ ಬೆಳೆಸಿ ಹೋಗ್ಬೇಕು. ಯಾರು ಶರಣರ ಬಗ್ಗೆ ಭಕ್ತಿ ಬೆಳೆಸ್ಕೋಲಿಲ್ಲ ಅವ್ರಿದ್ದೂ ಉಪಯೋಗನ ಇಲ್ಲ. ಮತ್ತು ಸುಮ್ಮ ಹಂಗೆ ಬಂದು ಹಂಗೆ ಹೋದಂಗೆ ಆಗತ್ತದ. ಅದಕ್ಕೆ ಹೆಂಗೆ ಜಾತ್ರೆಗೆ ಬಂದವರು ಜಾತ್ರೆ ಮುಗಿಸ್ಕೊಂಡು ಹೋಗ್ತಾರಲ್ಲ ಹಂಗೆ ಆಗಬಾರ್ದು. ಏನಪ್ಪ ಅಂತಂದ್ರೆ ಶರಣರು ತಿಳ್ಕೊಂಡಪ್ಪ ಅಂತಂದ್ರೆ ನೋಡ್ರಿ, ಅದಕ್ಕೆ 75 ವರ್ಷ ಅಮೃತ ಮಹೋತ್ಸವ ಐತಿ. ಆ ಒಂದು 75ನೇ ವರ್ಷಕ್ಕೆ ಯಾರನ್ನ ಕರೆಸ್ಯಾರ ಇಲ್ಲಿ ಪ್ರವಚನ ಹೇಳಕ್ಕಂತಂದ್ರೆ ಅಮೃತ ಮಹೋತ್ಸವಕ್ಕೆ ಅಮೃತ ನುಡಿಗಳನ್ನು ನುಡಿಯೋಕೆ ಯಾರು ಬಂದಾರಂತಂದ್ರೆ ಸಿದ್ದೇಶ್ವರ ಸ್ವಾಮಿಗಳ ಒಂದು ಆಶ್ರಮದಿಂದ ಅಮೃತಾನಂದ ಸ್ವಾಮಿಗಳು ಬಂದಾರ ನೋಡ್ರಿ. ಅದಕ್ಕಂತ ಪರಮ ಪೂಜ್ಯರು ಸಾಮಾನ್ಯರೆಲ್ಲ ಅವರು 200 ಗೋವುಗಳನ್ನಿಟ್ಟು ಸ್ವತಃ ತಾವ ಆ ಗುಡ್ಡ ಇದ್ದಿದ್ದು ನಾಡನ್ನು ಮಾಡ್ಯಾರ. ಅದನ್ನೆಲ್ಲ ನೀರು ಬಿಟ್ಟು ನೀರಿನ ಹೊಂಡಗಳನ್ನು ಮಾಡಿ ಅಲ್ಲಿ ಹೋಗ್ಬೇಕು ನೀವು ನೋಡೋಕೆ. ನಾವಿಲ್ಲೆಲ್ಲ ಬರೇ ರೋಡ್ನಾಗ ಅಡ್ಡಾಡ್ತೀವಿ. ಅವ್ರು ಗುಡ್ಡದಾಗ ಇದ್ಕೊಂಡು ಗುಡ್ಡ ತೆಗೆದು ಅಲ್ಲಿ ನೀರು ನಿಂದಿರ್ಸ್ಯಾರ. ನೀರು ನಿಂದಿರ್ಸಿ ಅದು ಅಷ್ಟ ಅಲ್ರಿ. ಮತ್ತು ನೋಡ್ರಿ ರಾಮದೇವ ಮಹಾರಾಜರು ಯೋಗದಲ್ಲಿ ಎತ್ತಿದ ಕೈ ಅದಾರ, ಆದ್ರೆ ಅವ್ರದ್ದು ಗಿನ್ನಿಸ್ ರೆಕಾರ್ಡ್ ಆಗಿಲ್ಲ. ಯೋಗ ಡೇ ದಿನ 2 ಲಕ್ಷಕ್ಕೂ ಹೆಚ್ಚು ಜನರನ್ನು ಒಂದೇ ಸಮಯದಲ್ಲಿ ಯೋಗವನ್ನು ಮಾಡಿಸಿ ಗಿನ್ನಿಸ್ ರೆಕಾರ್ಡ್ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಅಮೃತಾನಂದ ಸ್ವಾಮಿಗಳದಾರ. ಅವರ ಅಮೃತ ಅನುಗುಡಿಗಳನ್ನು ಕೇಳಿದವಪ್ಪ ಅಂದ್ರೆ ಏನಾಗುತ್ತೆ ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರಲ್ರಿ, ಏನು ಹೇಳ್ತಾರ್ರಿ, ಅನುಭವ ಇದ್ದಲ್ಲಿ ಅಮೃತತ್ವ ಇದೆ. ಅದೇ ರೀತಿಯಾಗಿ ಯಾರು ಮನಸಾರೆ ಕೇಳ್ತೀರಿ ಅದೇ ಮುಕ್ತಿ ಅಂತ ಹೇಳ್ಯಾರ ಶರಣರು. ಮತ್ತು ಬೇರೆ ಮುಕ್ತಿ ಇಲ್ರಿ. ಯಾರು ಮನಸಾರೆ ಕೇಳ್ಬೇಕು, ಹೃದಯಾರೇ ಕೇಳ್ಬೇಕು, ಎಲ್ಲ ಮನಸ್ಸು ಕೊಟ್ಟು ಕೇಳ್ಬೇಕು. ಸುಮ್ಮ ಆ ಕಡೆ ಈ ಕಡೆ ಹೊಳಾಡ್ಕೊಂತ ಕೇಳಿದ್ವಿ ಅಂದ್ರೆ ಈ ಕಿವಿ ಕೇಳಿ ಈ ಕಡೆ ಬಿಟ್ವಿ ಅಂದ್ರೆ ಉಪಯೋಗ ಇಲ್ಲ. ಅದಕ್ಕೆ ಯಾರು ಮನಸಾರೆ ಕೇಳ್ತಾರ ಆ ಕ್ಷಣವೇ ಮುಕ್ತಿ ಅಂದಾರ. ಆ ಕ್ಷಣವೇ ಪರಮಾನಂದ ಪ್ರಾಪ್ತಿ ಆಗತ್ತೆ ಅಂತ ತಿಳ್ಕೊಂಡು ಸಿದ್ದೇಶ್ವರ ಸ್ವಾಮಿಗಳು ಈ ಶಬ್ದ ಭಾಳ ಬಳಸ್ತಿದ್ರು. ಅದಕ್ಕೆ ಇಡೀ ನಮ್ಮ ಒಂದು ಸಿದ್ದೇಶ್ವರ ಸ್ವಾಮಿಗಳ ಆಶ್ರಮದಲ್ಲಿ ನೋಡ್ರಿ ಪುನಃ ಮತ್ತು ಸಿದ್ದೇಶ್ವರ ಸ್ವಾಮಿಗಳು ಯಾವ ರೀತಿಯಾಗಿ ಅವ್ರು ಪ್ರವಚನ ಮಾಡ್ತಿದ್ರು ಅದೇ ರೀತಿಯಾಗಿ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಅಂತ ತಿಳ್ಕೊಂಡು ಪರಮ ಪೂಜ್ಯರು ಹಲವಾರು ವರ್ಷಗಳಿಂದ ನಾವು ಪರಿಚಯ ಅದಾರ. ಒಂದು ವರ್ಷದಾಗ ನಾವು ಒಂದು 20 ದಿನ ಸಿದ್ದೇಶ್ವರ ಸ್ವಾಮಿಗಳು ಎಲ್ಲಿ ಪ್ರವಚನ ಇರ್ತಿತ್ತು ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದಾಗ ನಮಗೆ ಅವರಿಗೆಲ್ಲ ಜುಗಲ್ ಮಂದಿ ಆಟ ನಡೀತಿತ್ತು, ಎಲ್ಲ ಅಂದ್ರೆ ಡಿಸ್ಕಷನ್ ನಡೀತಿತ್ತು ರೀ. ಹಂಗೆ ಹಿಂಗೆ ಅಂತ ತಿಳ್ಕೊಂಡು ಎಲ್ಲ ಚಿಂತನೆ ಮತ ನಡೀತಿತ್ತು. ಅದಕ್ಕಂತ ಪರಮ ಪೂಜ್ಯರು ಈ ಒಂದು ಬಸವ ಕಲ್ಯಾಣದ ಬಸವೇಶ್ವರ ದೇವಸ್ಥಾನದಲ್ಲಿ ಬಂದು ಅವರ ಎಷ್ಟು ದಿನ ಪ್ರವಚನ ಮಾಡ್ತಾರೆ ಎಲ್ಲ ಸರಿಯಾಗಿ ಎಲ್ಲರೂ ಕೇಳ್ಬೇಕಾಗಿರ್ತಕ್ಕಂಥದ್ದು ಐತಿ. ಅದಕ್ಕೆ ಒಂದು ವಚನ ಹೇಳಿ ಮುಗಿಸ್ತೀವಿ. ಯಾಕಂದ್ರೆ ಪೂಜ್ಯರು ಈಗ ಬಿಸಿಲು ಬರೋಕೈತೈತೆ ಆಲೆ. ಅದಕ್ಕೆ ನೋಡ್ರಿ ನಮ್ಮ ಅಂಬಿಗರ ಚೌಡೇ ಶರಣರು ಹೇಳ್ತಾರೆ, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಮಾದಿನವಲ್ಲವಯ್ಯ, ನಾಳೆ ತೂರಿ ಏನಂದಡೆ ಇಲ್ಲವಯ್ಯ, ಬೇಗ ಬೇಗ ಶಿವಶರಣ ಎಂಬುದೊಂದು ಗಾಳಿಯ ತೂರಿಕೊಳ್ಳಿರಯ್ಯ ಅಂತಾರೆ. ನಾಳೆ ಅಂದ್ರೆ ಮನೆ ಹಾಳಂತ. ಅದಕ್ಕೆ ನಾವು ನಿತ್ಯ ಏನು ಮಾಡ್ಬೇಕಂದ್ರೆ ಶರಣರು ಇಲ್ಲಿ ಅನುಭವ ಕೇಳ್ತಿದ್ರು. ನಿತ್ಯ ಹೆಂಗೆ ನಾವು 3 ಹೊತ್ತು ಪ್ರಸಾದ ಮಾಡ್ತೀವಿ, 1 ಹೊತ್ತಾದರೂ ಪ್ರವಚನ ಕೇಳಾರ್ದಕ್ಕೆ ಏನಾಗಿದ್ರೆ ಎಲ್ಲರೂ ಮಾನಸಿಕ ರೋಗಿಗ್ಯಾರ, ಎಲ್ಲರೂ ಕೋಪಿಷ್ಠರಾಗ್ಯಾರ, ಎಲ್ಲರೂ ತಾಪ ಮಾಡ್ಕೊತಾರ್ರಿ. ಅದಕ್ಕೆ ನಾವು ಇದರಿಂದ ಮುಕ್ತ ಆಗಬೇಕು. ತಂಪನ್ನು ಒಂದು ಅಮೃತ ಅನ್ನತಕ್ಕಂಥ ಅಮೃತ ಉಕ್ತಿಗಳನ್ನು ನಾವು ಪರಮ ಪೂಜ್ಯರಿಂದ ಕೇಳಿದ್ವಿ ಅಂದ್ರೆ ಏನಾಗುತ್ತೆ ಅಂದ್ರೆ ಶಾಂತ ಆಗತ್ತೆ, ಶರೀರನ ಶಾಂತ ಆಗತ್ತೆ, ಮನಸ್ಸನ್ನ ಶಾಂತ ಆಗತ್ತೆ, ಒಂದಿಟ್ಟು ತಲೆನ ಏನಾಗತ್ತೆ ರೀ ನರಮ್ ಹಾಕೈತಿ. ಇರ್ಲಿಕ್ಕಂದ್ರೆ ಗರಮ್ ಹಾಕ್ಕೊಂತ ಹೋಗ್ತೈತಿ. ಇದು ಗರಮ್ ಹಾಕ್ಕೊಂತ ಹೋದ್ರೆ ಹಾರ್ಟ್ ಬರ್ತೈತಿ ನೋಡ್ರಿ. ಅದಕ್ಕೆ ಅಂಥ ಶಾಂತಿ ರೀತಿಯಿಂದ ಇರ್ಬೇಕಂತಂದ್ರೆ ಈ ಒಂದು ಬಸವೇಶ್ವರ ದೇವಸ್ಥಾನದರ ಒಂದು ಕಾರ್ಯ ಅದ್ಭುತವಾಗಿರ್ತಕ್ಕಂಥದ್ದು ಐತಿ. ಇಡೀ ಎಲ್ಲ ಒಂದು ಸ್ಮಾರಕಗಳು ಈ ಎಲ್ಲ ನೋಡಿ ಎಲ್ಲ ಸುಂದರವಾಗಿ ಕಾಣಕ ಯಾರಪ್ಪ ಮೂಲ ಅಂತಂದ್ರೆ ಬಸವೇಶ್ವರ ದೇವಸ್ಥಾನದ ಇಲ್ಲಿವರೆಗೆ ಎಷ್ಟು ಜನ ಅಧ್ಯಕ್ಷರಾಗ್ಯಾರ, ಸದಸ್ಯರಾಗ್ಯಾರ, ಅವ್ರಿಗೆಲ್ಲ ಏನಂತಂದ್ರೆ ಇಲ್ಲಿ ಒಂದು ಈ ಜಾತ್ರಾ ಕಮಿಟಿಯಲ್ಲಿ ಅವರೆಲ್ಲ ನೆನೆಸ್ಕೋಬೇಕು. ಯಾಕಂದ್ರೆ ಅವರೆಲ್ಲ
ಭಕ್ತಿ ಶ್ರದ್ಧೆಯಿಂದ ಈ ಒಂದು ಜಾತ್ರೆಯನ್ನು 75 ವರ್ಷಗಳ ಕಾಲ 74 ವರ್ಷಗಳ ಕಾಲ ನೆರವೇರಿಸ್ಕೊಂಡು ಬಂದಿರತಕ್ಕಂಥದ್ದಿದೆ. ಅಂಥ ಒಂದು ನೆರವೇರಿಸ್ಕೊಂಡು ಬಂದಿರತಕ್ಕಂಥವ್ರಿಗೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ಕರೆಸಿ 2 ಮಾತನ್ನು ಹೇಳೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪಂಚ ಕಮಿಟಿಯ ಎಲ್ಲ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ 2 ನುಡಿಗಳನ್ನು ಶರಣರ ಪಾದಕ್ಕೆ ಅರ್ಪಿಸ್ತೀವಿ. ಎಲ್ಲರಿಗೂ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು, ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವುದು, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವುದು, ಬಸವಣ್ಣ 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 ಎಂದು ನೆನೆಯದಲ್ಲದೆ ಎನಗೆ ಭಕ್ತಿವಿಲ್ಲ ಕಾಣ ಕಲಿದೆ ವರದೇವ. ಮಹಾ ಮಾನವತಾವಾದಿ ಧರ್ಮಗುರು ಬಸವಣ್ಣವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಲ್ಯಾಣ ನಾಡಿನ ಪಾವನ ಭೂಮಿಯಾದ ಬಸವ ಕಲ್ಯಾಣದಲ್ಲಿ ಮಹಾತ್ಮ ಬಸವೇಶ್ವರರ 75ನೇ ಜಾತ್ರಾ ಅಮೃತ ಮಹೋತ್ಸವ, ಅದರ ನಿಮಿತ್ತವಾಗಿ ಆಧ್ಯಾತ್ಮಿಕ ಪ್ರವಚನ. ಈ ಪ್ರವಚನದಲ್ಲಿ ತಮ್ಮ ಅಮೂಲ್ಯವಾದಂಥ ಪ್ರವಚನವನ್ನು ನೀಡಲಿಕ್ಕೆ ಬಿಜಾಪುರದಿಂದ ದಯಮಾಡಿಸಿರ್ತಕ್ಕಂಥ ಪರಮಪೂಜ್ಯ ಅಮೃತಾನಂದ ಸ್ವಾಮಿಗಳವರ ದಿವ್ಯ ಸನ್ನಿಧಾನದಲ್ಲಿ ಅನಂತ ಶರಣಗಳನ್ನು ಹೇಳಿ, ಈ ಸಮಾರಂಭದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶಿವಾನಂದ ಸ್ವಾಮಿಗಳು ಸಂಚಾಲಕರು, ಅನುಭವ ಮಂಟಪ ಬಸವ ಕಲ್ಯಾಣ, ಅವರಲ್ಲಿ ಕೂಡ ಅನಂತ ಶರಣಗಳನ್ನು ಹೇಳಿ, ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಮಹೇಶ್ ಪಾಟೀಲ್ ಅವರಲ್ಲಿ ಕೂಡ ಅನಂತ ಶರಣಗಳನ್ನು ಹೇಳಿ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಕೊರಿಕೆ ಅವರಲ್ಲಿಯೂ, ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸುಭಾಷ್ ಚಂದ್ರ ನಾಗರಾಳೆ ಅವರಲ್ಲಿಯೂ, ಹಾಗೂ ವಿಶ್ವಸ್ತ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ದುರ್ಗಿ ಅವರಲ್ಲಿಯೂ, ವಿವೇಕಾನಂದ ಹೊದಲೂರಿ ಅವರಲ್ಲಿಯೂ, ಸಂಚಾಲಕರಲ್ಲಿಯೂ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣರಲ್ಲಿ ಮತ್ತು ಶರಣೆಯರಲ್ಲಿ ಅನಂತ ಶರಣಾರ್ಥಿಗಳು. ನಿಜವಾಗಿ ಇವತ್ತು ಆಧ್ಯಾತ್ಮಿಕ ಪ್ರವಚನ ನೀಡಲಿಕ್ಕೆ ಬಂದಿರತಕ್ಕಂಥ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಶಿಷ್ಯಂದಿರು ಅಷ್ಟೇ ಅಲ್ಲದೆ ಉತ್ತಮವಾಗಿರ್ತಕ್ಕಂಥ ನಡೆ ನುಡಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ತಮ್ಮ ಜೀವನದಲ್ಲಿ ಯಾವ ರೀತಿ ಆಚರಣೆಗಳನ್ನು ಅಳವಡಿಸಿಕೊಂಡಿದ್ದರು ಅದಕ್ಕೆ ಸಾಕ್ಷಿ ಯಾರಂದರೆ ನಮ್ಮ ಅಮೃತಾನಂದ ಸ್ವಾಮಿಗಳವರು. ಏಕೆಂದರೆ ಅಮೃತಾನಂದ ಸ್ವಾಮೀಜಿಯವರ ಬಗ್ಗೆ ಈಗಾಗಲೇ ನಮ್ಮ ಶಿವಾನಂದ ಮಹಾಸ್ವಾಮೀಜಿಯವರು ಹೇಳಿದಾಗೆ ಅವರು ಅದ್ಭುತವಾದಂಥ ವಿಚಾರಗಳೊಂದಿಗೆ ಅದ್ಭುತವಾದಂಥ ನಡೆ ಮತ್ತು ನುಡಿ ಇವನ್ನೆರಡನ್ನು ಕೂಡಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಪ್ರವಚನ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಪಡೆದವರು ಯಾರಂದರೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಮತ್ತು ಇನ್ನೊಂದು ಮಾತು ನೀವೆಲ್ಲರೂ ನೆನಪಿಡಬೇಕು, ಸಿದ್ದೇಶ್ವರ ಸ್ವಾಮೀಜಿಯವರು ಅವರು ಪ್ರವಚನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಧ್ಯರಾತ್ರಿ 1 ಗಂಟೆಗೂ ಪ್ರವಚನ ಅಂದರೆ ಜನ ಸೇರ್ತಿತ್ತು. ಅದೇ ಹಾದಿಯಲ್ಲಿ ಇವತ್ತು ಸರಿಯಾಗಿ 6 ಗಂಟೆಗೆ ಇಲ್ಲಿ ಅಕ್ಕಮಹಾದೇವಿಯ ಮೈದಾನದಲ್ಲಿ ಪ್ರವಚನ ಪೂಜ್ಯ ನಮ್ಮ ಅಮೃತಾನಂದ ಮಹಾಸ್ವಾಮೀಜಿಯವರು ನಾಳೆಯಿಂದ ನಿಮಗೆಲ್ಲರಿಗೂ ಪ್ರವಚನವನ್ನು ಉಣಬಡಿಸ್ತಿದ್ದಾರೆ. ನಾವೆಲ್ಲರೂ ಸರಿಯಕ್ಕೆ ಸಮಯಕ್ಕೆ ಬರಬೇಕು. ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳ್ತಿದ್ರು. ಏನು ಹೇಳ್ತಾರೆ ಅಂದರೆ, ಒಂದು ಹಿಡಿ ಒಂದು ಬಿಡು ಅಂತಾರೆ. ಒಂದು ಹಿಡಿಬೇಕು. ಏನು ಹಿಡಿಬೇಕು? ಸಜ್ಜನರ ಸಂಘ ಹಿಡಿಬೇಕು ರೀ, ದುರ್ಜನರ ಸಂಘ ಬಿಡಬೇಕು. ಇದು ಬಿಟ್ಟು ಬೇರೆ ಆಧ್ಯಾತ್ಮಿಕ ಪ್ರವಚನ ಕೇಳತಕ್ಕಂಥವರು ನೀವೆಲ್ಲ ಒಂದು ತಿಂಗಳ ಪರ್ಯಂತರವಾಗಿ ಏನು 10ನೇ ತಾರೀಕದಿಂದ ಹಿಡಿದು 29ನೇ ತಾರೀಕುವರೆಗೆ ಇಲ್ಲಿ ಪ್ರವಚನ ನಡೀತದ.
ಆ ಪ್ರವಚನದಲ್ಲಿ ನೀವೆಲ್ಲರೂ ಏನು ಮಾಡಬೇಕಂದ್ರೆ ಸರಿಯಾಗಿ 6 ಗಂಟೆಗೆ ಬರಲೇಬೇಕು. ಸರಿಯಾಗಿ 6 ಗಂಟೆಗೆ ಬಂದರೆ ಸರಿಯಾಗಿ ಪ್ರವಚನ ಕೇಳ್ತೀರಿ ಮತ್ತು ಮನಶುದ್ಧಿ ಆಗ್ತದೆ, ತನಶುದ್ಧಿ ಆಗ್ತದೆ, ಧನಶುದ್ಧಿ ಆಗ್ತದೆ. ಅಂಥ ಪ್ರವಚನದಲ್ಲಿ ಅದ್ಭುತವಾದಂಥ ಶಕ್ತಿ ಅದ. ಮತ್ತು ಕೇಳುವುದರಿಂದ ಏನಾಗ್ತದೆ, ನೀವೆಲ್ಲರೂ ಇಲ್ಲಿ ಬಂದಿರಿ, ಕೇಳುವುದರಿಂದ ಏನಾಗ್ತದೆ ಅಂದರೆ ನೋಡು, ಸಾಬೂನು ಇರ್ತದೆ, ಸಾಬೂನವನ್ನು ಬಟ್ಟೆಗೆ ಹಚ್ಚೋದ್ರಿಂದ ಏನಾಗ್ತದೆ, ಬಟ್ಟೆ ಸ್ವಚ್ಛ ಆಗ್ತದೆ. ಅದೇ ರೀತಿ ಏನಕ್ಕೆ ಕಲ್ಮಶವಾದಂಥ ಮನಸ್ಸಿಗೆ ಏನು ಮಾಡಬೇಕಂದ್ರೆ ನಮ್ಮ ಮನಸ್ಸನ್ನು ಪ್ರವಚನದಲ್ಲಿ ಇಟ್ಟರೆ ಏನಾಗ್ತದೆ ಅಂದರೆ ನಮ್ಮ ತನು ಮನ ಧನ ಶುದ್ಧಿ ಆಗ್ತದೆ. ಅದಕ್ಕಾಗಿ ಒಂದು ಕಡೆ ಚನ್ನಬಸವಣ್ಣವ್ರು ಹೇಳ್ತಾರೆ, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ಬಟ್ಟೆ ಮಾಸಿದೊಡೆ ಮಡಿವಾಳಗಿಕ್ಕುವುದು, ಮನಸ್ಸು ಮಾಸಿದೊಡೆ ಕೂಡಲ ಚೆನ್ನ ಸಂಗಯ್ಯನ ಅನುಭವದಲ್ಲಿ ಇಕ್ಕಬೇಕಂತ ಹೇಳ್ತಾರೆ ನೋಡಿ. ಈ ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ನಾವು ಕೂಡಲ ಸಂಗನ ಶರಣರ ಅನುಭವದಲ್ಲಿ ನಾವು ಇಕ್ಕಬೇಕು. ಇವತ್ತು ನಿಜವಾಗಿ ನಮ್ಮ ಅಮೃತಾನಂದ ಮಹಾಸ್ವಾಮೀಜಿಯವರು ಭಾಳ ಸಿದ್ದೇಶ್ವರ ಸ್ವಾಮಿಗಳ ನಂತರ ಸಾಕ್ಷಾತ್ ಏನು ಕೇಳಿದಾಗ ಸಿದ್ದೇಶ್ವರ ಸ್ವಾಮಿಗಳನ್ನಾಗಿ ಅವರ ನಡೆ ನುಡಿಗಳನ್ನು ಎಲ್ಲ ಕ್ರೋಢಿಸಿಕೊಂಡು ಅತ್ಯಂತ ಅದ್ಭುತವಾದಂಥ ಪ್ರವಚನ ಮಾಡೋರು ನಮ್ಮ ಅಮೃತಾನಂದ ಮಹಾಸ್ವಾಮೀಜಿಯವರಿದ್ದಾರೆ. ನನಗೆ ಭಾಳ ಖುಷಿಯಾಯಿತು. ನಮ್ಮ ದೇವಸ್ಥಾನದ ಪಂಚ ಕಮಿಟಿಯವರು ಇವತ್ತು ಅಮೃತ ಮಹೋತ್ಸವ, ಈಗಾಗಲೇ ಹೇಳಿ ಅಮೃತ ಮಹೋತ್ಸವ, ಆ ಅಮೃತ ಮಹೋತ್ಸವದಲ್ಲಿ ಏನು ಕೇಳಿದಾಗ ಪ್ರವಚನ ಮಾಡೋರು ನಮ್ಮ ಅಮೃತಾನಂದ ಸ್ವಾಮೀಜಿಯವರು. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಒಂದು ಹಿಡಿಬೇಕು, ಒಂದು ಬಿಡಬೇಕು. ಏನು ಹಿಡಿಬೇಕಂದ್ರೆ ಸಜ್ಜನರ ಸಂಘ ಹಿಡಿಬೇಕು, ದುರ್ಜನರ ಸಂಘ ಬಿಡಬೇಕು. ಅದಕ್ಕಾಗಿ ಬಸವಣ್ಣ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಸಣ್ಣದಾಗಿರ್ತಕ್ಕಂಥ ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸ್ತಿದ್ದೇನೆ. ದಿನಾಲು ಏನು ಕೇಳಿದಾಗ ಬಸವೇಶ್ವರ ಗುಡಿಗೆ ಒಬ್ಬ ಭಕ್ತ ಬರ್ತಿದ್ದ. ಭಕ್ತ ಬಂದು ಏನು ಮಾಡ್ತಿದ್ದ ಅಂದರೆ ಗುಡಿಯನ್ನು ಸ್ವಚ್ಛ ಮಾಡ್ತಿದ್ದ, ಹೊರಗೆಲ್ಲ ಕಸ ಹೊಡಿತಿದ್ದ. ಕಸ ಹೊಡೆದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ದೇವರಿಗೆ ನಮಸ್ಕಾರ ಮಾಡಿ, ಬಸವೇಶ್ವರಿಗೆ ನಮಸ್ಕಾರ ಮಾಡಿ ಹೊರಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಶರಣರು ಕೂತಿರ್ತಾರೆ. ಆ ಶರಣರಿಗೆ ಕೂಡ ನಮಸ್ಕಾರ ಮಾಡಿ ಹೋಗ್ತಿದ್ದಾನೆ. ಹೋಗ್ತಕ್ಕಂಥ ಸಂದರ್ಭದಲ್ಲಿ ಶರಣರು ನೋಡಿದರು. 1 ದಿನ ಅಲ್ಲ, 2 ದಿನ ಅಲ್ಲ, ತಿಂಗಳಾಂಗಟ್ಟೆ ನೋಡಿ ಒಂದು ದಿನ ಕೇಳ್ತಿದ್ದಾರೆ, ನೀನು ಯಾರಿದ್ದೀ ಅಂತ ಕೇಳಿದ್ರು ಅವರಿಗೆ. ನೀನು ಯಾರಿದ್ದೀ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಿದ್ದಾನೆ, ನೋಡಿ ಸ್ವಾಮೀಜಿ ನಾನು ಕಳ್ಳಿದ್ದೀನಿ ಅಂತ ಹೇಳಿದರು. ಸ್ವಾಮೀಜಿಯವ್ರಿಗೆ ಬಹಳ ಆಶ್ಚರ್ಯ ಆಗ್ತದ. ಕರೆ ಹೇಳ್ತೀವೋ ಸುಳ್ಳು ಹೇಳ್ತೀವಿ ಅಂತ ಕೇಳಿದರು. ಇಲ್ಲ, ನಾನು ಸತ್ಯವಾಗಿ ಹೇಳ್ತಿದ್ದೇನೆ. ನಾನು ಸ್ವಾಮೀಜಿ ಸಿದ್ದೇಶ್ವರ ಸ್ವಾಮೀಜಿಯವರ ಆಧ್ಯಾತ್ಮಿಕ ಪ್ರವಚನ ಕೇಳೀನಿ. ದಿನಾಲೂ ಅವರು ನಡೆದಿರ್ತಕ್ಕಂಥ ಹಾದಿಯಲ್ಲಿ ನಡೀತಿದ್ದೇನೆ. ನಾನು ಸತ್ಯವಾಗಿ ಹೇಳ್ತಿದ್ದೇನೆ, ನಾ ಮಾತ್ರ ಕಳ್ಳಿದ್ದೀನಿ ಅಂದರು. ಆವಾಗ ಅಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಅಂತನೂ ಕಳ್ಳತನದಿಂದ ಏನು ಉಪಯೋಗ ಆಗ್ತದೆ, ಕಳ್ಳತನ ಮಾಡೋದು ಬಿಟ್ಟು ಬಿಡು ಅಂತ ಹೇಳ್ತಾರೆ. ಕಳ್ಳತನ ಮಾಡೋದು ಬಿಟ್ಟು ಬಿಡು ಅಂದಾಗ ಆ ವ್ಯಕ್ತಿ ಹೇಳ್ತಿದ್ದಾನೆ, ನೋಡಿ ಸ್ವಾಮೀಜಿ, ನನ್ನ ಜೀವನದಲ್ಲಿ ಕಳ್ಳತನ ಮಾಡಿ ಅದರಿಂದ ಬದುಕಿದ್ದೇನೆ. ಅದರಿಂದ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ನಮ್ಮ ಉಪಜೀವನ ಸಾಕ್ತದೆ. ದಯಮಾಡಿ ಕಳ್ಳತನವನ್ನು ಮಾಡೋದು ಬಿಟ್ಟು ಬೇರೆ ಏನಾದರೂ ಹೇಳ್ರಿ ಕೇಳ್ತಾರೆ ಅಂದಾಗ ಅವಾಗ ಅಂದರು ಅವರು ಸ್ವಾಮೀಜಿಯವರು, ನಾಳೆ ಬಂದ ಕೂಡಲೇ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನಾನು ಏನು ಹೇಳ್ತೇನೆ ಹೇಳಿದ್ದು ಕೇಳ್ತೇನೆ ಅಂತ ಕೇಳಿದರು. ಕೇಳ್ತಾನಂದ. ನೋಡಿ, ನಿನ್ನೆ ನೀನೇನಂದಿ, ನಾನು ಕಳ್ಳಿದ್ದೀನಿ ಅಂದು, ಅದಕ್ಕಾಗಿ ನೀ ಕಳ್ಳತನ ಮಾಡೋದು ಬಿಡುವುದು ಸಾಧ್ಯ ಇಲ್ಲ ಅಂದು, ಅದಕ್ಕಾಗಿ ನಿನ್ನ ಜೀವನದಲ್ಲಿ ಸುಳ್ಳಾಡಬೇಡ ಅಂತಂದ್ರೆ ಅವರು. ಸುಳ್ಳಾಡೋದು ಬಿಡು ಅಂದಾಗ ಉದ್ದಕ್ಕೆ ನಮಸ್ಕಾರ ಮಾಡಿ ಹೇಳಿದ, ನಾನು ಯಾವಾಗಲೂ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರವಚನ ಕೇಳ್ತಿದ್ದೇನೆ, ಆದರೆ ಇನ್ನು ಮುಂದೆ ಏನು ಕೇಳಿದಾಗ ನನ್ನ ಜೀವನದಲ್ಲಿ ಎಂದೂ ಸುಳ್ಳಾಡಂಗಿಲ್ಲ ಅಂತ ಹೇಳಿದ. ಸುಳ್ಳಾಡೋದನ್ನು ಬಿಟ್ಟು ಕಳ್ಳತನ ಮಾಡ್ತಾ ನಡೆದ ಮೇಲೆ ಅವನ ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ. ಏನಾಗ್ತದೆ ಅಂದರೆ, ಇನ್ನು ಮುಂದೆ ಕಳ್ಳತನ ಮಾಡಬಾರ್ದಂತೆ ಅವನ ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ. ಕಳ್ಳತನ ಮಾಡೋದು ಬಿಟ್ಟ ಮೇಲೆ ಪರಿಣಾಮ ಆದ ಮೇಲೆ ಇನ್ನು ಒಂದು ಸಲ ಕಳ್ಳತನ ಮಾಡೋದು ಮಾಡಿ ಬಿಟ್ಟು ಬಿಡಬೇಕಂತ ಹೇಳಿ ಆ ಶರಣರಲ್ಲಿ ಬಳಿ ಬಂದ. ಶರಣರಿಗೆ ನಮಸ್ಕಾರ ಮಾಡಿ ಹೇಳ್ತಿದ್ದಾನೆ, ಇದು ಒಂದೇ ಸಲ ಕಳ್ಳತನ ಮಾಡಿ ನಾನು ಕಳ್ಳತನವನ್ನು ಬಿಡ್ತೇನೆ ಅಂತ ಹೇಳಿ ಎಲ್ಲಿಗೆ ಹೋದ ಅಂದರೆ ಹೈದರಾಬಾದಕ್ಕೆ ಹೋದ. ಹೈದರಾಬಾದಕ್ಕೆ ಹೋಗಿ ನಿಜಾಮನ ಅರಮನೆಯನ್ನು ಕಳ್ಳತನ ಮಾಡಬೇಕಂತ ಹೇಳಿ ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ಅಲ್ಲಿ ಹೋಗಿ ನಿಂತ ಕೂಡಲೇ ಒಬ್ಬ ಹೊರಗೆ ಓಡಾಡ್ತಿದ್ರು. ಸಾದಾ ವೇಷಗಳನ್ನು ಹಾಕ್ಕೊಂಡು ಓಡಾಡ್ತಕ್ಕಂಥ ವ್ಯಕ್ತಿ ಮುಂದೆ ಬಂದು ನಿಂತು, ಆವಾಗ
ಅವ ಏನು ಸಾದಾ ವೇಷ ಹಾಕ್ಕೊಂಡು ಓಡಾಡ್ತಿದ್ದಲ್ಲ, ಅವ ಯಾರೂ ಅಲ್ಲ, ಅವ ನಿಜಾಮನೇ ಇದ್ದ, ರಾಜನೇ ಇದ್ದ. ಅಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ ಕೇಳ್ತಾನೆ, ನೀನು ಯಾರಿದ್ದಿ ಅಂತ ಕೇಳಿದ. ನೀನು ಯಾರಿದ್ದೆ ಅಂತ ಕೇಳಿದ ಕೂಡಲೇ ಅವ ಹೇಳ್ತಿದ್ದಾನೆ, ನೋಡಿ ನಾನು ಕಳ್ಳಿದ್ದೀನಿ ಅಂತ ಹೇಳಿದ. ಕಳ್ಳಿದ್ದೀನಿ ಅಂದ ಕೂಡಲೇ ರಾಜನಿಗೆ ಭಾಳ ಆಶ್ಚರ್ಯ ಆಗ್ತದೆ. ನೀ ಎಷ್ಟು ಸತ್ಯವಾಗಿ ನೋಡ್ತೀಯ, ಸುಳ್ಳು ಆಡ್ತೀವೋ ಅಥವಾ ಕರೆ ಆಡ್ತೀವಿ ಅಂದಾಗ ಇರಲಿಲ್ಲ. ನಾನು ಗುರುವಿನ ಸಂಘದಲ್ಲಿ ಬೆಳೆದಿದ್ದೇನೆ, ಗುರುವಿನ ನಿಜ ಆಚರಣೆಯಲ್ಲಿ ಬೆಳೆದಿದ್ದೇನೆ. ನಾನು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರವಚನ ಕೇಳಿದ್ದೇನೆ. ಅದಕ್ಕೆ ನನ್ನ ಜೀವನದಲ್ಲಿ ಎಂದೂ ಸುಳ್ಳಾಡಂಗಿಲ್ಲ. ನಾನು ಕರೆನ ಆಡ್ತಿದ್ದೇನೆ, ನಾನು ಕಳ್ಳಿದ್ದೀನಿ ಅಂದಾಗ ಭಾಳ ಆಶ್ಚರ್ಯ ಆಯಿತು. ಆಶ್ಚರ್ಯ ಆದ ಕೂಡಲೇ ರಾಜ ಮನಸ್ಸಿನಲ್ಲಿ ನಗಲಿಕ್ಕೆ ಪ್ರಾರಂಭ ಆದ. ನಕ್ಕ ಮೇಲೆ ಇಲ್ಲಿಗೆ ಯಾಕೆ ಬಂದೆ ಅಂದಾಗ, ಇಲ್ಲ ನಾನು ಕಳ್ತನ ಮಾಡಲಿಕ್ಕೆ ಬಂದಿದ್ದೀನಿ ಅಂದಾಗ ಆ ಕಳ್ಳ ಕೇಳ್ತಾನೆ, ನೀ ಯಾರಿದ್ದಿ ಅಂತ ಕೇಳಿದ ರಾಜನಿಗೆ. ನೀನು ಯಾರಿದ್ದೆ ಅಂತ ಕೇಳಿದ ಕೂಡಲೇ ರಾಜ ಅಂತಿದ್ದಾನೆ. ರಾಜ ಅಂತ ಹೇಳಿಲ್ಲ ಅವನು, ನಾನು ಕಳ್ಳಿದ್ದೀನಿ ಅಂತಂದವ. ನಾನು ಕಳ್ಳಿದ್ದೀನಿ ಅಂದ ಕೂಡ ಕಳ್ಳನಿಗೆ ಭಾಳ ಆಶ್ಚರ್ಯ ಆಗ್ತದೆ. ಈ ದಿನಾಲೇ ಅಂತೇಳಿ ಒಬ್ಬರೇ ಕಳ್ಳ ಇರ್ತಿದ್ವಿ, ಇವತ್ತು ಇಬ್ಬರು ಕಳ್ಳದೆ ಅಂತ ಭಾಳ ಆಶ್ಚರ್ಯ ಆಗಿ, ಆದರೆ ಕಳ್ತನ ಮಾಡ್ಲಿಕ್ಕೆ ಇಬ್ಬರು ಒಳಗೆ ಹೋಗೋಣ ಅಂದಾಗ ಅವಾಗ ಹೇಳ್ತಿದ್ದೀನಿ, ಇಬ್ಬರು ಹೋಗೋದು ಬೇಡ, ನಾನು ಹೊರಗೆ ನಿಂತಿರ್ತನು. ಹೊರಗೆ ನಿಂತಾಗ ನೀನು ಒಳಗೆ ಹೋಗಂದಾಗಿಲ್ಲ, ಯಾವ ಕಡೆ ಹೋಗಬೇಕು, ಏನು ಹೋಗಬೇಕು ನನಗೆ ಒಂದೂ ಗೊತ್ತಿಲ್ಲ, ಅದಕ್ಕಾಗಿ ನೀನು ತೋರಿಸಂದಾಗ ರಾಜ ಹೇಳ್ತಿದ್ದಾನೆ, ಒಂದು ಸಣ್ಣದಾಗಿರ್ತಕ್ಕಂಥ ಕಿಂಡಿ ಅದ, ಆ ಕಿಂಡಿ ಮುಖಾಂತರ ನೀವು ಒಳಗೆ ಹೋಗು. ಒಳಗೆ ಹೋಗಿ ಅಂತ ಕೇಳಿದಾಗ ಕಳ್ತನ ಮಾಡಂದಾಗ ಸಣ್ಣ ಕಿಂಡಿ ತೋರಿಸಿದ, ಕಿಂಡಿ ಒಳಗೆ ಹೋದ. ಒಳಗೆ ಹೋಗ್ತಿದ್ದಾನೆ. ಹೋದ ಕೂಡಲೇ ಏನಾಗ್ತದಂದರೆ ಒಂದು ಕಡೆ ನೋಟಿನ ರಾಶಿಗಳಿದ್ದು, ಆ ನೋಟಿನ ರಾಶಿಗಳೇ ನೋಡಿದ ಕೂಡಲೇ ಭಾಳ ಅವ್ಗೆ ಸಂತೋಷ ಆಗ್ತದೆ. ಇನ್ನು ನೋಟ್ ಒಯ್ಯಬೇಕಂತೇಳಿ ಆಲೋಚನೆ ಮಾಡಿ ಆ ನೋಟುಗಳನ್ನು ಮುಟ್ಲಿಕ್ಕೆ ಹೋಗ್ತಿದ್ದಾನೆ. ಅವಾಗಂತಿದ್ದಾನೆ, ನೋಟ್ ಹೋದರೆ 2 ಕೋಟಿ ಅಥವಾ 3 ಕೋಟಿ ಒಯ್ಬೋದು, ಅಥವಾ ಒಂದು 5 ಕೋಟಿ ಹೋದ ಮೇಲೆ, ಹೊರಗೆ ಹೋದ ಮೇಲೆ ಅವಂಗೆ 2.5 ಕೋಟಿ, ನನಗೆ 2.5 ಕೋಟಿ ತೊಗೋಬೇಕಾಗ್ತದೆ. ಅದಕ್ಕೆ ಈ ನೋಟುಗಳನ್ನು ಒಯ್ಯಬಾರ್ದಂತ ನಾವು. ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋದ ಕೂಡಲೇ ಏನಾಗ್ತದೆ, ಬಂಗಾರದ ರಾಶಿಗಳು ಬಿದ್ದಿತ್ತು. ಅವಾಗ ಬಂಗಾರ ನೋಡಿದ ಕೂಡಲೇ ಕಳ್ಳ ಅಂತಿದ್ದಾನೆ, ಬಂಗಾರ ಒಯ್ಯಬೇಕಂತಿದ್ದಾನೆ. ಒಯ್ಯಬೇಕಂದಾಗ ಏನು ಚೀಲದಲ್ಲಿ ಹಾಕೋತಕ್ಕಂಥ ಸಂದರ್ಭದಲ್ಲಿ ಆಲೋಚನೆ ಮಾಡ್ತಿದ್ದಾನೆ, ಎಷ್ಟು ಕಿಲೋ ಒಯ್ಯಬಹುದು, ಎಷ್ಟು ಕಿಲೋ ಒಯ್ಯಬಹುದು ರೀ? ಅವಂತಿದ್ದಾನೆ 50 kg ಒಯ್ಯಬೋದು. ಆ ರಣ್ಯ ಎಷ್ಟು ಕಿಲೋ ತಂದು ನಿಮಗೆಲ್ಲರಿಗೂ ಗೊತ್ತದಲ್ಲ, ಟಿ ವಿಯಲ್ಲಿ ನೋಡಿರಿ, ಒಬ್ಬ DIG ಮಗಳಕ್ಕೆ, ಅಂದರೆ ಮನುಷ್ಯನಿಗೆ ಎಷ್ಟು ದುರಾಶೆ ಅದ ಸ್ವಲ್ಪ ಆಲೋಚನೆ ಮಾಡಿರಿ. ದುಬೈದಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ 1 ಕಿಲೋ ಅಲ್ಲ, 2 ಕಿಲೋ ಅಲ್ಲ, ಆಕೆ 14 ಕಿಲೋ ಬಂಗಾರವನ್ನು ಏನು ಮಾಡಿಲ್ಲ ಅಂದರೆ ತನ್ನ ಮೈಗೆ ಅಂಟಿಸ್ಕೊಂಡು ಬರಬೇಕಾದ್ರೆ ಆ ತಾಯಿ ಎಷ್ಟು ದುರಾಶೆ ಇದ್ದಿರ್ಬೇಕು ಸ್ವಲ್ಪ ಆಲೋಚನೆ ಮಾಡಿರಿ. ಒಂದು ಸಲ ಅಲ್ಲಕ್ಕೆ ಏನಾದರೂ 300 ಕಿಲೋ ಬಂಗಾರ ಏನು ಮಾಡ್ಯಾಳಂದರೆ ಆಕೆ ದುಬೈದಿಂದ ಇಲ್ಲಿಗೆ ತಂದಿದ್ದಾಳೆ ಅಂತಕ್ಕಂಥ ಮಾತು ನಿಮಗೆಲ್ಲರಿಗೂ ಗೊತ್ತದ. ಅದಕ್ಕಾಗಿ ನಮ್ಮ ಶರಣರು ಹೇಳಿದರೆ ಏನು ಹೇಳ್ತಾರೆ ಅಂದರೆ, ಈ ಹಣ್ಣು ಮಣ್ಣು ಏನು ಕೇಳಿದಾಗ ನಿಂದಲ್ಲ, ನಿನ್ನತಕ್ಕಂಥ ವಸ್ತು ಯಾವುದಂದರೆ ಅದು ಜ್ಞಾನರತ್ನ ಅಂತ ದಿವ್ಯವಾದಂಥ ಜ್ಞಾನರತ್ನವನ್ನು ಕೆಡಗೊಡದೆ ಅಲಂಕರಿಸಿದರೆ ಏನಾಗ್ತಾರೆ ಅಂದರೆ ನೀವೆಲ್ಲರೂ ಶರಣರಾಗ್ತೀರಿ. ಶರಣರಾಗಬೇಕಾದ್ರೆ ಆಧ್ಯಾತ್ಮಿಕ ಪ್ರವಚನ ಕೇಳಬೇಕು. ಅವಾಗ ಬಂಗಾರ ಮುಟ್ಟಲಿಲ್ಲ. ಅವಂತಿದ್ದಾನೆ, ಇದಕ್ಕಿಂತ ಏನಾರು ಮುಂದೆ ಹೋಗ್ಬೇಕಂತೇಳಿ ಸ್ವಲ್ಪ ಮುಂದಕ್ಕೆ ಹೋದ ಕೂಡಲೇ ಒಂದು ತಿಜೋರಿ ಇತ್ತು. ತಿಜೋರಿ ತೆಗೆದ ಕೂಡಲೇ ಅದರೊಳಗೆ 3 ರತ್ನದ ಹರಳೆಗಳಿದ್ದು. ಎಷ್ಟು ರೀ? 3 ರತ್ನದ ಹರಳೆಗಳಿದ್ದಾಗ ಅವು ಭಾಳ ಸಂತೋಷ ಆಯ್ತು ಕಳ್ಳನಿಗೆ. 1 ರತ್ನದ ಹಳೆಗಳನ್ನು ಮಾಡಿದರೆ ಸಾವಿರಾರು ಕೋಟಿ ರೂಪಾಯಿ ಬರ್ತದೆ. 3 ರತ್ನದ ಹಳೆಗಳು ಹೋದಾಗ ಎಷ್ಟು ಕೋಟಿ ರೂಪಾಯಿ ಬರ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಳಗೆ ಕೈ ಹಾಕ್ತಿದ್ದಾನೆ. ಕೈ ಹಾಕಿದಾಗ ಮತ್ತೆ ಆಲೋಚನೆ ಮಾಡ್ತಾನೆ. ಏನು ಆಲೋಚನೆ ಮಾಡ್ತಾನೆ ಅಂದರೆ, ನಾವು ಇಬ್ಬರೇ ಕಳ್ಳರಿದ್ದೀವಿ, ಆದರೆ ಇಲ್ಲಿ 3 ರತ್ನದ ಹಳೆಗಳದಾವು, ಆದರೆ 1 ಹರಳವನ್ನು ಒಯ್ಯಬಾರ್ದಂತ. ನಾವು ಯಾಕೆ ಒಯ್ಯಬಾರ್ದಂದರೆ ಅದನ್ನು ಒಡಿಬೇಕು, ಒಡೆದು ಅರ್ಧ ತೊಗೋಬೇಕು, ನಾ ಅರ್ಧ ಕೊಡಬೇಕು, ಅದಕ್ಕೆ ಒಯ್ಯಬಾರ್ದು, 2 ಒಯ್ಬೇಕಂತೇಳಿ ಒಳಗೆ ಕೈ ಹಾಕಿ 2 ರತ್ನದ ಹಳೆಗಳನ್ನ ತೆಗೆದುಕೊಂಡು ಹೊರಗೆ ಬಂದು ಕಳ್ಳ ಅಲ್ಲೇ ನಿಂತಿದ್ದ. ಕಳ್ಳಿಗೆ ಹೇಳ್ತಾನೆ, ರಾಜನಿಗೆ ಹೇಳಿದ, ನಿನ್ನ ಈ ಅರಮನೆ ಒಳಗೆ ಹೋಗಿ ನೋಡಿದಾಗ ಒಂದು ಕಡೆ ನೋಟಿನ ಕಂತೆಗಳು, ಒಂದು ಕಡೆ ಬಂಗಾರ, ಇವೆಲ್ಲವನ್ನು ಬಿಟ್ಟು ನಾ ಏನು ಮಾಡೀನಿ ಅಂದರೆ ತಿಜೋರಿಯಲ್ಲಿ 3 ರತ್ನದ ಹರಳೆಗಳಿದ್ದು ಅಂತ ಹೇಳ್ತಾನೆ. ಆ 3 ರತ್ನದ ಹರಳದಲ್ಲಿ ನಾನು 2 ತಂದೀನಿ, ಒಂದು ಅಲ್ಲೇ ಇಟ್ಟಿನಿ ಅಂದ ಕೂಡಲೇ ರಾಜನಿಗೆ ಭಾಳ ಖುಷಿಯಾಗಿ ಹೋಗ್ಬಿಡ್ತಿ. ಅವಾಗ ಖುಷಿಯಾಗಿ ಆನಂದವಾಗಿ ಹೇಳ್ತಿದ್ದಾನೆ, ಎಂಥ ಸತ್ಸಂಗದಲ್ಲಿ ಬದುಕಿರಬೇಕು, ಎಂಥ ಸತ್ಸಂಗದಲ್ಲಿ ಇದ್ದಿರಬೇಕಂದಾಗ ಅವ್ನು ಹೇಳ್ತಿದ್ದಾನೆ, ನಾನು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರವಚನ ಕೇಳೀನಿ, ಅವ್ರು ಹೇಳಿರ್ತಕ್ಕಂಥ ಮಾತುಗಳೇನು ಕೇಳಿ ನಾನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀನಿ. ಆದರೆ ನನ್ನ ಜೀವನದಲ್ಲಿ ಎಂದೂ ಏನು ಕೇಳಿದೆ, ಒಂದೇ ಕಳ್ತನ ಮಾಡೋದು ಒಂದೇ ನನ್ನ ರೂಢಿ ಅದ. ಅದಕ್ಕಾಗಿ ಎಲ್ಲವನ್ನೂ ಬಿಟ್ಟು ಏನು ಕೇಳಿದಾಗ ಕೊನೆಯದಾಗಿ
ಇವತ್ತು ಮಾತ್ರ ನಾನು ಕಳ್ತನ ಮಾಡ್ತಿದ್ದೀನಿ. ಅಲ್ಲಿ 3 ರತ್ನದ ಹಳ್ಳದಲ್ಲಿ ಒಂದು ಹಳ್ಳ ಇಟ್ಟೀನಿ, 2 ತಂದಿನಿ ಅಂದಾಗ ರಾಜನಿಗೆ ಕರೆಕ್ಟ್. ಯಾಕೆ 3 ರತ್ನದ ಹಳ್ಳವನ್ನು ಇಟ್ಟವ್ರು ಯಾರು? ರಾಜನೇ ಇಟ್ಟಿದ್ದ, ಬೇರೆದವ್ರು ಯಾರೂ ಇಟ್ಟಿದ್ದಿಲ್ಲ. ಆವಾಗ ರಾಜನಿಗೆ ಆಶ್ಚರ್ಯ ಆಗ್ತದೆ. 2ರಲ್ಲಿ ಏನಾಗ್ತಾನೆ, ರಾಜ ಒಂದು ತಗೋತಾನೋ, ಕಳ್ಳಿಗೆ ಒಂದು ಕೊಟ್ಟ, ಕಳ್ಳ ತೆಗೆದುಕೊಂಡು ಹೋದ. ಒಳಗೆ ಬಂದು ನೋಡ್ತಾನೆ ನೇರವಾಗಿ ತಿಜೋರಿಲಿ ಅಂತ ಕೇಳಿದಾಗ ಕರೆಕ್ಟ್ ಅವ್ನು ಹೇಳಿದಂಗೆ 2 ಹಳ್ಳ ಓದಿದ್ದ, 1 ಹಳ್ಳ ಅಲ್ಲೇ ಇತ್ತು. ಅದನ್ನೆಲ್ಲ ನೋಡಿ ರಾತ್ರಿ ಬಂದು ಮಲಗಿ ಮುಂಜಾನೆ ಅಂತ ಕೇಳಿದ 8 ಗಂಟೆಗೆ ಡಂಗುರ ಹೊಡಿತಾರೆ. ಏನು ಡಂಗುರ ಹೊಡಿತಾರೆ ಅಂದರೆ, ರಾಜನ ಅರಮನೆ ಕಳ್ಳತನ ಆಗ್ಯದ, ಅದಕ್ಕಾಗಿ ಕಳ್ಳರು ಯಾರಿದ್ದೀರಿ ಬರಬೇಕು ಅಂತ ಡಂಗುರ ಹೊಡೆದಾಗ ಎಲ್ಲ ಜನ ಮಾತಾಡ್ತಾರೋ. 100 ಮಂದಿ ಪೊಲೀಸರು ಬೆನ್ನು ಹತ್ತಿದ್ರೆ ಕಳ್ಳರು ಸಿಗಂಗಿಲ್ಲ, ಆದರೆ ಡಂಗುರ ಹೊಡೆದ್ರೆ ಕಳ್ಳ ಹೆಂಗೆ ಬರ್ತಾನಂತೇಳಿ ಎಲ್ಲರಿಗೂ ಆಶ್ಚರ್ಯ ಆಗಿತ್ತು. ಆದರೆ ರಾಜನಿಗೆ ಮಾತ್ರ ಏನು ಕೇಳಿದೆ, ಕಳ್ಳ ಬಂದೇ ಬರ್ತಾನಂತ ಹೇಳಿತ್ತು. ಯಾಕಂದರೆ ಸತ್ಯವಾಗಿ ಮಾತಾಡ್ತಿದ್ದಲ್ಲ, ಗ್ಯಾರಂಟಿ ಬರ್ತಾನಂತ ಗುರುತಾಗಿತ್ತು. ಡಂಗುರದ ಯಾವಾಗ ಆವಾಜ್ ಹೋಯ್ತು, ಆವಾಜ್ ಹೋದ ಕೂಡಲೇ ಕಳ್ಳ ಅಂತಿದ್ದಾನೆ, ಓ ಗ್ಯಾರಂಟಿ ರಾಜರೇನು ಇವ ನಾನು ಕಳ್ತನ ರಾತ್ರಿ ಮಾಡಿದ್ದು ಗೊತ್ತಾಗ್ಯದ, ಅದಕ್ಕಾಗಿ ಡಂಗುರ ಹೊಡೆದಾರಂತ ಹೇಳಿ ಅವು ಬಂದ. ಒಬ್ಬನೇ ಬರಲಿಲ್ಲ, ಬರ್ತಕ್ಕಂಥ ಸಂದರ್ಭದಲ್ಲಿ ದಿನಾಲೂ ಏನು ನಮಸ್ಕಾರ ಮಾಡ್ತಿದ್ದಲ್ಲ, ಆ ಗುಡಿ ಮುಂದೆ ಏನು ಕೂಡ್ತಿದ್ದಲ್ಲ, ಅವನು ಕರ್ಕೊಂಡು ಬಂದು ಏನು ಮಾಡ್ತಾರೆ ಅಂದರೆ, ಸಾವಿರಾರು ಜನ ಸೇರಿತ್ತು. ಆ ಜನರೊಳಗೆ ಕಳ್ಳ ಬಂದು ಹೇಳ್ತಾನೆ, ಏನು ಹೇಳ್ತಾನೆ ಅಂದರೆ, ನಾನೇ ರಾಜರೇ, ನಾನೇ ಕಳ್ತನ ಮಾಡೀನಿ ಅಂತ ಬಂದಾಗ ರಾಜ ನೋಡಿದ ಕೂಡಲೇ ರಾಜನಿಗೆ ಭಾಳ ಸಂತೋಷ ಆಯಿತು. ಸಂತೋಷ ಆದ ಕೂಡಲೇ ಆವಾಗ ರಾಜ ಏನು ಮಾಡ್ತಾನೆ ಅಂದರೆ, ಪ್ರಧಾನಮಂತ್ರಿ ಕರೀತಾನೆ. ಲಕ್ಷ್ಯ ಕೊಟ್ಟು ಕೇಳಿ ಪ್ರಧಾನಮಂತ್ರಿ ಕರೆದು ಪ್ರಧಾನಮಂತ್ರಿ ಹೇಳ್ತಾನೆ, ಏನು ಹೇಳ್ತಾನೆ ಅಂದರೆ, ಒಳಗೆ ಎಷ್ಟು ಹಳ್ಳಗಳಿದ್ದು ಎಷ್ಟು ಕಳ್ತನಾಗಿದೆ ನೋಡ್ಕೊಂಡು ಬಾ, ಹೋಗಿ ಒಳಗೆ ಅಂತ ಹೇಳ್ತಾನೆ. ಒಳಗೆ ಹೋದ, ನೋಡಿದ, ನೋಟ್ ಹಾಗೇ ಇದ್ದು, ಬಂಗಾರ ನೋಡಿದ, ಬಂಗಾರ ಹಾಗೇ ಇತ್ತು. ಆಮೇಲೆ ತಿಜೋರಿ ತೆಗೆದ, ತಿಜೋರಿ ನೋಡಿದಾಗ ಒಳಗೆ ಒಂದು ರತ್ನದ ಹಳ್ಳ ಉಳಿದಿತ್ತು. ಆವಾಗ ಪ್ರಧಾನಮಂತ್ರಿ ಎತ್ತನು, ಹೆಂಗಿದ್ರು ಕಳ್ತನ ಆಗ್ಯದ, ಕಳ್ತನ ಆದಮೇಲೆ ಎಲ್ಲ ಹೋಗಿರ್ತದೆ ನೋಡ್ರಿ, ಅಲ್ಲಿ ಏನೂ ಇರೋಂಗಿಲ್ಲ, ಅದಕ್ಕಾಗಿ ಇದೊಂದು ಹಳ್ಳ ನಾ ಕಳ್ತನ ಮಾಡ್ಬೇಕಂತಾನೆ ಯಾರು? ಪ್ರಧಾನಮಂತ್ರಿ. ಅದೊಂದು ಹಳ್ಳ ನಾ ಕಳ್ತನ ಮಾಡ್ಬೇಕಂತೇಳಿ ತೆಗೆದುಕೊಂಡು ಏನು ಮಾಡಿದ ಅಂದರೆ, ತನ್ನ ಜೇಬಿನಾಗ ಇಳಿಸಿ ಹೊರಗೆ ಬಂದು ರಾಜನಿಗೆ ಹೇಳ್ತಾನೆ. ಏನು ಹೇಳ್ತಾನಂದರೆ, ರಾಜರೇ, ರಾತ್ರಿ ಏನಾಗಿದೆ ಅಂದರೆ ನೋಟ್ ಹೇಗಿದ್ದು ಹಾಗೆ ಅದಾವು, ಬಂಗಾರ ಹೇಗದ ಹಾಗೇ ಅದಾವು, ಆದರೆ ನೀವು ತಿಜೋರಿಯಲ್ಲಿ ಇಟ್ಟಿರ್ತಕ್ಕಂಥ 3 ಹಳ್ಳಗಳನ್ನು ಇಟ್ಟಿದ್ರಲ್ಲ, ರತ್ನದ ಹಳ್ಳ, ಅವೆಲ್ಲ ಕಳ್ತನಾಗ್ಯಾವಂದ. ರಾಜ ಅಂತಾನೆ ಗ್ಯಾರಂಟಿ ಕಳ್ಳ ಇಲ್ಲಿದಾನಂತ ಹೇಳ್ತಾನೆ. ನೋಡಿ ಸ್ವಲ್ಪ ವಿಚಾರ ಮಾಡಿರಿ, ಗ್ಯಾರಂಟಿ ಕಳ್ಳ ಅಂದರೆ ಇಲ್ಲಿದಾನಂತ ಹೇಳಿ ರಾಜ ಆವಾಗ ಕಳ್ಳಕ್ಕೆ ಕೇಳ್ತಾನೆ, ಸತ್ಯವಾಗಿ ಹೇಳಂದಾಗ, ಇಲ್ಲ ನಾನು ಸತ್ಯವಾಗಿ ಹೇಳ್ತಿದ್ದೇನೆ, ನಾನು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರವಚನದಲ್ಲಿ ಸಂಘದಲ್ಲಿ ಬೆಳೆದಿದ್ದೇನೆ, ಆದರೆ ನಾನು ಸತ್ಯವಾಗಿ ಹೇಳ್ತಿದ್ದೇನೆ, ನಾನು ತಂದದ್ದು ಮತ್ತು 2 ರತ್ನದ ಹಳ್ಳಗಳು, 1 ರತ್ನದ ಹಳ್ಳಿ ಇಟ್ಟಿದ್ದೇನೆ, 2 ತಂದಿದ್ದೇನೆ, 1 ಏನು ಕೇಳಿದಾಗ ಮತ್ತೊಬ್ಬ ಕಳ್ಳಕ್ಕೆ ಕೊಟ್ಟಿದ್ದೇನೆ, 1 ಹಳ್ಳ ನಾ ತೆಗೆದುಕೊಂಡಿದ್ದಾಗ ರಾಜ ಅಂತಿದ್ದಾನೆ. ಏನು ಹೇಳ್ತಾನಂದರೆ, ಆ ಕಳ್ಳಗೆ ಹೇಳ್ತಾನೋ, ರಾತ್ರಿ ಏನಂತ ಕೇಳಿದಾಗ 1 ಹಳ್ಳೆಯನ್ನು ತಂದು ಕೊಟ್ಟಲ್ಲ, ಅವು ಕಳ್ಳಲ್ಲ ನಾನೇ ಅಂತ ಹೇಳ್ತಾನೆ. ಅವಾಗ ರಾಜ ಏನು ಮಾಡಿ ನಾನೇ ಅಂತೇಳಿ ಹೊರಗೆ 1 ರತ್ನದ ಹಳ್ಳ ತೆಗಿತಿದ್ದಾನೆ. ಆಮೇಲೆ ಕಳ್ಳ 1 ರತ್ನದ ಹಳ್ಳನ್ನು ತೆಗೆದಾಗ 2 ರತ್ನದ ಹಳ್ಳಗಳದವಲ್ಲ ರೀ, 3ನೇ ರತ್ನದ ಹಳ್ಳ ಎಲ್ಲಿ ಹೋಯ್ತು ಅಂದಾಗ ರಾಜ ಹೇಳ್ತಿದ್ದಾನೆ, ಅಸಲಿ ಕಳ್ಳ ಯಾರಂದರೆ ಈ ಪ್ರಧಾನಮಂತ್ರಿ ಇದ್ದಾನೆ, ಇವನ ಜೇಬಿನನ್ನು ತೆಗಿತಾರೆ. ಹೊರಗೆ ತೆಗೆದಾಗ ಅವಾಗ ಏನಾಗ್ತದಂದರೆ, ಸಜ್ಜನರ ಸಂಘದಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ಏನಿದ್ದಲ್ಲ, ಯಾರು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಸಂಘದಲ್ಲಿ ಬೆಳೆದಿರ್ತಕ್ಕಂಥ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ಇದ್ದಲ್ಲ, ಆ ವ್ಯಕ್ತಿ ಏನಾಗ್ತಾನಂದರೆ, ಆ ದೇಶದ ಆ ರಾಜವಾಡೆಯ ಅವ ಪ್ರಧಾನಮಂತ್ರಿ ಆಗ್ತಾನೋ. ಯಾವ ಪ್ರಧಾನಮಂತ್ರಿ ಇದ್ದಲ್ಲ ಅವ ಶಾಶ್ವತವಾಗಿ ಏನಾಗ್ತಾನಂದರೆ ಜೈಲು ಸೇರ್ತಿದ್ದಾನೆ. ಅದಕ್ಕೆ ನಮ್ಮ ಜೀವನದಲ್ಲಿ ಏನಿರಬೇಕು, ಸಜ್ಜನರ ಸಂಘ ಹಿಡಿಬೇಕು, ದುರ್ಜನರ ಸಂಘ ಬಿಡಬೇಕು, ಇಷ್ಟು ಬಿಟ್ಟು ಬೇರೆ ಇಲ್ಲ. ಈ 10ನೇ ತಾರೀಕಿನಿಂದ ಹಿಡಿದು 29ನೇ ತಾರೀಕುವರೆಗೆ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಅಂದರೆ, ನೀವು ಮುಂಜಾನೆ ಹೇಳ್ಬೇಕು ಸರಿಯಾಗಿ ಎದ್ದೇನು ಕೇಳಿದಾಗ ನೀವೆಲ್ಲರೂ ಸರಿಯಾಗಿ 6 ಗಂಟೆ ಅಂದರೆ 6 ಗಂಟೆಗೆ ಪ್ರಾರಂಭ ಆಗ್ತದೆ. ನೀವು ಬರ್ರಿ ಬೇಕಾದ್ರೆ ಬಿಡ್ರಿ, ಕರೆಕ್ಟ್ ಅಂದರೆ ಕರೆಕ್ಟ್ ರೀ. ಯಾಕಂದರೆ ರೈಲ್ವೆ ಟೈಮ್ ಕರೆಕ್ಟ್ ಅಂತ ಹೇಳ್ತಾರಲ್ಲ, ಆಮೇಲೆ ಪ್ಲೇನ್ಗಳು ಓಡಾಡೋ ಟೈಮ್ ಕರೆಕ್ಟ್ ಅಂತ, ಅದಕ್ಕಿಂತ ಕರೆಕ್ಟ್ ಟೈಮ್ ಯಾವುದಂದರೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರ ಟೈಮ್ ಕರೆಕ್ಟ್ ಇರ್ತದೆ ಇಲ್ಲಿ. ಟೈಮ್ದಲ್ಲೇ ಹೆಚ್ಚು ಯಾಕಂದ್ರೆ ಟೈಮ್ನೇ ದೇವರು. ಅದಕ್ಕೆ ನಾವು ಏನಾಗಿದೆ, ನಮ್ಮ ರೂಢಿ ಏನು ಬಿದ್ದದಂದರೆ ಎಲ್ಲರಿಗೂ 6 ಗಂಟೆ ಹಾಕಿರ್ತೀವಿ ರೀ. 6 ಗಂಟೆಗೆ ಅಂದರೆ ಅವ್ರು ಕೇಳ್ತಾರೆ ಅತಿಥಿಗಳು, ನಾವು ಎಷ್ಟು ಗಂಟೆಗೆ ಬರಬೇಕಂದಾಗ ನಾವು ಹೇಳ್ತೀವಿ, ಸರ್ ನಾವು ಪತ್ರಿಕೆಯಲ್ಲಿ 6 ಗಂಟೆ ಹಾಕಿರ್ತೀವಿ, ನೀವು 7ಕ್ಕೆ ಬರ್ರಿ ಅಂತ ಹೇಳ್ತೀವಿ ನಾವು. ಆದರೆ ಇಲ್ಲಿ ಹಂಗಲ್ಲ, 6 ಗಂಟೆ ಅಂದರೆ 6 ಗಂಟೆನೇ.
ನೋಡ್ರಿ ನಾವು ಎಲ್ಲಿಂದ ರಾತ್ರಿ ಅಂತ ಕೇಳಿದಾಗ ಬರ್ತನೂರ್ದಾಗಿದ್ದೆ ಕಾರ್ಯಕ್ರಮ ಮುಗಿಯಾಕ ರಾತ್ರಿ 1-2 ಗಂಟೆ ಆಯ್ತು ಧ್ವನಿ ಹೊಡೆದದ. ಆದರೂ ಕೂಡ ಅಲ್ಲಿಂದ ಓಡ್ತಾ ಏನು ಮಾಡಿದೆ ಅಂದರೆ 6 ಗಂಟೆ ಒಳಗಾಗಿ ನಾ ಇಲ್ಲಿಗೆ ಬಂದೆ. ಯಾಕಂದರೆ ಸಿದ್ದೇಶ್ವರ ಸ್ವಾಮೀಜಿಯವರ ಅವರ ಶಿಷ್ಯರ ಪ್ರವಚನ ಅಂದರೆ ಅದು ಸರಿಯಾಗಿ 6 ಗಂಟೆಗೆ ಇರ್ತದೆ. ದೇವಸ್ಥಾನದವರು ಬಹಳ ದೊಡ್ಡ ಕೆಲಸ ಮಾಡ್ತಾರೆ. ಅಧ್ಯಕ್ಷರಾಗಲಿ, ವಿಶ್ವಸ್ತ ಮಂಡಳಿಯವರಾಗಲಿ, ಇಲ್ಲಿರ್ತಕ್ಕಂಥ ದೇವಸ್ಥಾನ ಕಮಿಟಿಯವರು ಭಾಳ ಅದ್ಭುತ. ಯಾಕಂದರೆ ಯಾವ ಮಠಾಧೀಶರು ಮಾಡಿರತಕ್ಕಂಥ ಕೆಲಸವನ್ನು ನಮ್ಮ ಪಂಚ್ ಕಮಿಟಿ ದೇವಸ್ಥಾನ ಮಾಡ್ತಾರೆ. ಚಪ್ಪಾಳೆ ತಟ್ರಿ ಅವರಿಗೆ. ಯಾಕಂದರೆ ಸುಮ್ಮನೆ ಅಲ್ಲ, ಯಾಕಂದರೆ ಬೇರೆ ಯಾವುದಾದ್ರೂ ಹಚ್ಚಬೇಕಾಗಿತ್ತು, ಏನಾದರೂ ಮಾಡಬೇಕು, ಮೋಜು ಮಸ್ತಿಗಳನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತು ನಿಜವಾಗಿ ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಶಿಷ್ಯರಾಗಿರ್ತಕ್ಕಂಥ ನಮ್ಮ ಅಮೃತಾನಂದ ಸ್ವಾಮೀಜಿಯವರಂದಾಗ ಭಾಳ ಖುಷಿ ಆಯಿತು. ಈ ಪತ್ರಿಕೆ ನೋಡಿದಾಗ ಯಾಕಂದರೆ ಭಾಳ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸನ್ಯಾಸಿಗಳಂದರೆ ನಮ್ಮ ಅಮೃತಾನಂದ ನಮ್ಮ ಸ್ವಾಮೀಜಿಯವರು. ಸನ್ಯಾಸಿಗಳು ಹೇಗಿರ್ಬೇಕನ್ನು ಕಲಿಬೇಕಾದ್ರೆ ನಾವು ಎಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಏನು ಬಿಜಾಪುರದಲ್ಲಿರ್ತಕ್ಕಂಥ ಏನು ಆಶ್ರಮ ಅದಲ್ಲ, ಆಶ್ರಮಕ್ಕೆ ಹೋಗಬೇಕು. ಇವರು ಎಂಥ ಅದ್ಭುತ ಕೆಲಸ ಮಾಡ್ಯಾರಂದರೆ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ. ನಾಳಿಂದ ಅವ್ರ ಪ್ರವಚನ ಚಾಲು ಆಕೈತಿ. ಇವತ್ತು ಅವರು ಮಾತಾಡೋಂಗಿಲ್ಲ, ಯಾಕಂದರೆ ಅದೇ ರೀತಿ ಅವರು ಒಂದು ಪರಿಪಾಠವನ್ನು ಹಾಕ್ಕೊಂಡು ಬಂದಿದ್ದಾರೆ. ಮೊದಲು ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ಇದೇ ರೀತಿ ಏನು ಮಾಡ್ತಿದ್ರು, ಅದೇ ರೀತಿಯೇ ಇನ್ನು ಮುಂದೆ ಕಾರ್ಯಕ್ರಮ ಇರ್ತದೆ. ನೀವು ನಾಳೆಗೆ ಹೆಚ್ಚಿನ ಸಂಖ್ಯೆಯಿಂದ ಬರಬೇಕು. ಯಾಕಂದರೆ ನಾಳೆ ಟೈಮ್ ಹೆಚ್ಚು ಕಡಿಮೆ ಏನೂ ಆಗಂಗಿಲ್ಲ. ಕರೆಕ್ಟ್ 6ಕ್ಕೆ ಚಾಲು ಆಗ್ತದೆ, 7ಕ್ಕೆ ಏನಂತ ಕೇಳಿದಾಗ ಅಲ್ಲಿ ಎಲ್ಲ ಮುಗಿದು ಹೋಗಿಬಿಡ್ತದೆ. 1 ಗಂಟೆ ಏನು ಮಾಡಬೇಕಂದ್ರೆ ನೀವೆಲ್ಲರೂ ಶಾಂತ ರೀತಿಯಿಂದ ಟಿ ವಿ ಬಂದ್ ಮಾಡಿರಿ, ಮತ್ತೊಂದು ಕೆಲಸ ಮಾಡಿರಿ, ಬಂದ್ ಮಾಡಿರಿ, ಮತ್ತು ಇನ್ನೊಂದು ಉಪಹಾರ ಮಾಡಿರಿ. ದಿವಸ ಇರ್ತದೇನು ರೀ, ಡೈಲಿ ರೀ. ಮತ್ತು ನೋಡಿರಿ, ಕೇವಲ ಏನು ಕೇಳಿದಾಗ ನೆತ್ತಿ ತುಂಬಿದ ಮೇಲೆ ಅಷ್ಟೇ ಓಡಿ ಹೋಗಂಗಿಲ್ಲ. ನೆತ್ತಿ ಜೊತೆಯಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಹೊಟ್ಟೆನೂ ಕೂಡ ಏನು ಮಾಡ್ತಾರೆ, ಹೊಟ್ಟೆ ಪ್ರಸಾದವನ್ನು ಕೊಡ್ತಿದ್ದಾರೆ. 2 ಕೆಲಸ ದೇವಸ್ಥಾನ ಕಮಿಟಿಯವರು ಮಾಡ್ತಿದ್ದಾರೆ. ನಿಮಗೆ ಸಾಧ್ಯ ಆದರೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಪ್ರಸಾದ ತೊಗೊಂಡು ಉಪಹಾರ ತೆಗೆದುಕೊಂಡು ಮನೆಗೆ ಹೋಗಬೇಕು. ಅದಕ್ಕಾಗಿ ನಾಳೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀರಲ್ಲ, ಹೇಳ್ರಿ ಎಲ್ಲರೂ ಬರ್ತೀವಿ ಅಂತ ಹೇಳಿ ಚಪ್ಪಾಳಿ ತಟ್ರಿ ಎಲ್ಲರೂ. ಹಾಂ ನೋಡಿರಿ, ಕೈ ಎತ್ತಿ ಹೇಳ್ತಿದ್ದಾರೆ. ಹೆಚ್ಚಿನ ಸಂಖ್ಯೆಯಿಂದ ಯಾರು ಕರೀಲಿ ಬಿಡ್ರಿ. ನಿಮ್ಮ ಜೊತೆ ಏನು ಮಾಡಬೇಕಂದ್ರೆ ಮತ್ತೊಂದು 10 ಮಂದಿ ಕರ್ಕೊಂಡು ನೀವು ಬರಬೇಕು. ದೇವಸ್ಥಾನ ಕಮಿಟಿಯವರು ಬಸ್ ಕಳಿಸಲೇಬೇಕಾದ್ರೆ ಬೇಡಲಿ, ಬಸ್ಸಿನ ಮೇಲೆ ಅವಲಂಬನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಅವಲಂಬನೆ ಅದರ ಮೇಲೆ ಮಾಡಬೇಕಂದ್ರೆ ಇಲ್ಲಿ ಪ್ರವಚನದ ಮೇಲೆ ನೀವು ಅವಲಂಬನೆ ಮಾಡಿ ನೀವೆಲ್ಲರೂ ಏನು ಮಾಡಬೇಕಂದ್ರೆ ನೇರವಾಗಿ ಬರಬೇಕು. ನಿಮ್ಮ ಮನೆಯಲ್ಲಿ ಒಂದು ಇದ್ಯಾರು ಕಾರ್ಯಕ್ರಮ ಇದ್ರೆ ನೀವೇನು ಮಾಡ್ತೀರಿ ಹೇಳ್ರಿ. ಸಾಯಂಕಾಲ ಏನು ಕೇಳಿದಾಗ ಹಾಡು ಕಾರ್ಯಕ್ರಮ ಇರ್ತದೆ ರೀ. ಅವಾಗ ಏನು ಮಾಡ್ತೀರ, ಕೈಯಲ್ಲಿ ಒಂದು ಬ್ಯಾಟ್ರಿ ಹಿಡ್ಕೊಂಡು ಗಲ್ಲಿ ಹೋಗಿ ಏನು ಮಾಡ್ತಾರೆ ಅಂದರೆ ನೀವೆಲ್ಲ ಯಾವ ರೀತಿ ಜನರು ಕರ್ಕೊಂಡು ಬರ್ತೀರಿ ಆ ರೀತಿ ನೀವು ಎಲ್ಲರೂ ಏನು ಮಾಡಬೇಕಂದ್ರೆ ಪ್ರತಿಯೊಬ್ಬರು ಮನೆಯಿಂದ ಕರೆದುಕೊಂಡು ಬರಬೇಕು. ಒಂದೊಂದು 2-3 ದಿನ ಆಗೋಣ ಹಳ್ಳಿಯಿಂದ ಜನರು ಕೂಡ ಇಲ್ಲಿ ಪ್ರವಚನ ಕೇಳಕ್ಕೆ ಬರ್ತಿದ್ದಾರೆ. ಅದಕ್ಕಾಗಿ ನೀವು ಕೂಡ ಏನು ಕೇಳಿದಾಗ ಈ ಅಧ್ಯಾತ್ಮ ಪ್ರವಚನದಲ್ಲಿ ಭಾಗವಹಿಸೋಣ. ಇವತ್ತು 75 ವರ್ಷ ಏನು ಕೇಳಿದಾಗ ಈ ಜಾತ್ರಾ ಮಹೋತ್ಸವ ಕಮಿಟಿಯವರು ಹಿಂದಿನಿಂದ ಹಿಡಿದು ಇಲ್ಲಿವರೆಗೆ ವಿಶ್ವಸ್ತ ಮಂಡಳಿಯವರಾಗಲಿ, ಆಮೇಲೆ ಸ್ಥಾಯಿ ಮಂಡಳಿಯವರಾಗಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಂತ ಕೇಳಿದಾಗ ಜಾತ್ರೆಯನ್ನು ಮಾಡ್ತಿದ್ದಾರೆ. ಈ ವರ್ಷ ಭಾಳ ದೊಡ್ಡದಾಗಿರ್ತಕ್ಕಂಥ ಜಾತ್ರೆ 75 ವರ್ಷದಂದರೆ ಈ ಅಮೃತ ಮಹೋತ್ಸವ ಏನು ಜರುಗ್ತದಲ್ಲ, ಮುಂದೆ ಶತಮಾನೋತ್ಸವ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಇರಬೇಕು. ಇದ್ರೇ ಅದು ನಿಜವಾಗಿ ಏನು ಕೇಳಿದಾಗ ಭಾಳ ದೊಡ್ಡ ಜಾತ್ರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಜಾತ್ರೆಯ ಜೊತೆಯಲ್ಲಿ ಪ್ರವಚನ ಏರ್ಪಡಿಸಿರ್ತಕ್ಕಂಥ ಎಲ್ಲರಿಗೂ ಇಲ್ಲಿ ಮಾತಾಡ್ತಕ್ಕಂಥ ನಮ್ಮ ನಾಗರಾಳ್ ಅವರು ಕೂಡ ಒಳ್ಳೆಯ ಅನುಭವದ ವಿಚಾರಗಳಿದ್ದಾರೆ. ಪೂಜ್ಯ ನಮ್ಮ ಶ್ರೀಗಳವರು ಕೂಡ ಭಾಳ ಚೆನ್ನಾಗಿ ಹೇಳಿದ್ರು. ಅವ್ರ ಬಗ್ಗೆ ಗುಡ್ಡ ಒಡೆದೇನು ಕೇಳಿದಾಗ ಅಲ್ಲಿ ಕೃಷಿ ಹೊಂಡ ಮಾಡ್ಯಾರ, ಅದು ಗಿನ್ನಿಸ್ ದಾಖಲೆಗೆ ಅಂತ ಹೇಳಿದರು. ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಬಿಜಾಪುರ ಜಿಲ್ಲೆ ಕೃಷಿ ಹೊಂಡಗಳನ್ನು ಮಾಡ್ತಿದ್ದಾರೆ. ಆದರೆ ನಮ್ಮ ಪೂಜ್ಯ ಅಮೃತಾನಂದ ಸ್ವಾಮೀಜಿಯವರು ಮಾಡಿರ್ತಕ್ಕಂಥ ಕೃಷಿ ಹೊಂಡ ಅದು ಗಿನ್ನಿಸ್ ದಾಖಲೆಗೆ ಅಂದಾಗ ಭಾಳ ಖುಷಿ ಆಯಿತು. ಅದ್ರ ಜೊತೆಯಲ್ಲಿ ಅಧ್ಯಕ್ಷರಿಗೆ ಕೂಡ ಒಂದೇ ಒಂದು ಮಾತಾಡಿದರು. ಅವರು ಹೆಚ್ಚಿಗೆ ಮಾತಾಡಿಲ್ಲ. ನೀವೆಲ್ಲರೂ ಬರಬೇಕು, ಈ ಕಾರ್ಯಕ್ರಮದಲ್ಲಿ ಕೇಳಿ ಆನಂದ ಪಡಬೇಕಂತ ಹೇಳಿದರು. ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಮಹೇಶ್ ಪಾಟೀಲ್ ಕೂಡ ಏನು ಕೇಳಿದಾಗ ಭಾಳ ಒಳ್ಳೆಯ ಮಾತುಗಳಾಡಿದ್ದಾರೆ. ಅದರಲ್ಲಿ ಸಂಚಾಲಕರು, ಸ್ವಾಗತ ಮಾಡಿದವರು ಎಲ್ಲರೂ ನಮ್ಮ ಶಶಿಕಾಂತ್ ದುರ್ಗೆ ಅವರಾಗಲಿ, ಎಲ್ಲ ವಿಶ್ವಾಸ ಮಂಡಳಿಗೂ ಎಲ್ಲರಿಗೂ ಅವಿಶ್ವಗುರು ಬಸವಣ್ಣವರು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ದಿನಾಲು ಎಲ್ಲರ ಕಾರ್ಯಕ್ರಮ ಪಾಲ್ಗೊಳ್ಬೇಕಂತೇಳಿ ಹಾರೈಸಿ ನಾನು 2 ಮಾತು ಮುಗಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗ.